ನಾವು ನಿನ್ನೆಯಿಂದ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿನ್ನೆ ಸಂದೇಶ ಏನು ಅಂತಂದ್ರೆ ನಾವು ಭೂಮಂಡಲಕ್ಕೆ ಬಂದಿರೋದು ಏಕೆ, ಯಾಕೆ ಭೂಮಿಗೆ ಬಂದಿದ್ದೀವಿ ಅನ್ನುವಂತಹ ಒಂದು ವಿಚಾರಗಳನ್ನ ಅವರ ಪ್ರವಚನ ಮಾಲಿಕೆಯಲ್ಲಿ ತಿಳ್ಕೊಂಡ್ವಿ. ಅದೇ ತರಹ ಪೂಜ್ಯ ಅಪ್ಪಾಜಿಯವರು ಅವರ ಪ್ರವಚನಗಳಲ್ಲಿ ಉಪನಿಷತ್ತುಗಳನ್ನ ಕೂಡ ಹಲವಾರು ಕಡೆಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಉಪನಿಷತ್ತುಗಳಲ್ಲಿ ಇರ್ತಕ್ಕಂತಹ ಸಾರಗಳನ್ನ ಕಥೆಗಳ ಮೂಲಕ ಹೇಳ್ತಾ ಹೋಗಿದ್ದಾರೆ. ಅವರು ಅಲ್ಲಲ್ಲಿ ಆತ್ಮ ಪ್ರಜ್ಞೆ ಅನ್ನೋದು ಹೇಗಿರುತ್ತೆ, ನೀನು ಆತ್ಮ ಚೈತನ್ಯ ಅನ್ನುವಂತ ಒಂದಷ್ಟು ವಿಚಾರಧಾರೆಗಳನ್ನ ಹಲವು ಪ್ರವಚನಗಳಲ್ಲಿ ಹೇಳ್ತಾ ಹೋಗಿದ್ದಾರೆ. ಅದರಲ್ಲಿ ಒಂದಾದಂತಹ ಎಲ್ಲವೂ ಹೋದ ಬಳಿಕ ಕೊನೆಗೆ ಉಳಿಯುವುದು ಏನು ಅನ್ನುವಂತಹ ಒಂದು ಅದ್ಭುತವಾದ ಪ್ರವಚನವನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಸ್ನೇಹಿತರೆ. ಎಲ್ಲವೂ ಹೋದ ಬಳಿಕ ಕೊನೆಗೆ ಉಳಿಯುವುದು ಏನು? ಹೌದು, ಈ ಒಂದು ಪ್ರಶ್ನೆ ಬಹುಶಃ ಎಲ್ಲರಿಗೂ ಬರ್ಲೇಬೇಕು. ಪ್ರತಿ ಮನುಷ್ಯನಿಗೆ ಈ ಪ್ರಶ್ನೆ ಬರ್ಬೇಕು. ಎಲ್ಲಾನು ಹೋಗ್ತದ, ಯಾವ್ದು ಶಾಶ್ವತದ ಹೇಳ್ರಿ? ಎಲ್ಲಾನು ಹೋಗ್ತದ. ನಾವು ಗಳಿಸಿರುವಂತ ಸಂಪತ್ತು ಹೋಗ್ತದ, ನಮ್ಮ ಸಂಬಂಧಗಳನ್ನೆಲ್ಲ ಬಿಟ್ಟು ಹೋಗ್ತೀವಿ. ಎಷ್ಟೇ ಪ್ರಶಸ್ತಿಗಳಿದ್ರು ಅವೆಲ್ಲ ಪ್ರಶಸ್ತಿಗಳನ್ನು ಕೂಡ ಬಿಟ್ಟು ಹೋಗ್ತೀವಿ. ಎಂತಹದ್ದೇ ದೊಡ್ಡ ಪದವಿಯಲ್ಲಿದ್ರು ಕೂಡ ಸಮಯ ಬಂದಾಗ ಹೋಗ್ಬಿಡ್ತೀವಿ. ಅಂದ್ರೆ ದೇಹದಿಂದ ಹೊರಗಡೆ ಹೋಗ್ತೀವಿ. ದೇಹದಿಂದ ಹೊರಗಡೆ ಹೋಗ್ತೀವಿ, ಆದ್ರ ದೇಹದಿಂದ ಹೊರಗಡೆ ಹೋದ್ಮೇಲತ್ತೂ ಒಂದು ಉಳ್ಕೊತದ. ಅದು ಯಾವುದು? ಎಲ್ಲಾನು ಹೋದ ಬಳಿಕ ಒಂದು ಉಳ್ಕೊತದ, ಅದು ಯಾವುದು ಅನ್ನುವಂತ ಪ್ರಶ್ನೆ ಯಾರಿಗೆ ಕಾಡಿತಪ್ಪ ಅಂತಂದ್ರ ನಚಿಕೇತನಿಗೆ ಕಾಡಿತ್ತು. ಉದ್ದಾಲಕನ ಮಗ ನಚಿಕೇತನಿಗೆ ಆ ಒಂದು ಪ್ರಶ್ನೆ ಕಾಡಿತ್ತು. ಅಷ್ಟು 10 ವರ್ಷದ ಬಾಲಕರೇ ಅವನು. 10 ವರ್ಷದ ಬಾಲಕನಿಗೆ ಒಂದ್ ವಿಚಾರ ಬಂತು, ಇಷ್ಟೆಲ್ಲ ಐತಿ, ಇಷ್ಟೆಲ್ಲ ಮಾಡ್ಲಿಕ್ಕತ್ತೀವಿ, ಆದ್ರ ಒಂದಲ್ಲ ಒಂದ್ ದಿವ್ಸ ನಾವ್ ಹೋಗ್ಲೇಬೇಕು. ಹೋದ ಬಳಕನು ಏನ್ ಉಳ್ಕೋತತಿ? ಹೋಗೋದೆಲ್ಲ ಹೋದ ಬಳಕ ಉಳಿಯೋದೇನು? ಅದನ್ನ ತಿಳಿಬೇಕು. ದೇಹ ಹೋಗ್ತದ, ದೇಹ ಹೋದ ಬಳಕ ಏನಾದ್ರೂ ಉಳಿತದೋ? ಅದು ಹೇಗೆ? ಅದು ಹೆಂಗಿರ್ತತಿ? ದೇಹ ಹೋದ ಬಳಕ ಏನ್ ಉಳಿತಿತ್ತಲ್ಲ ಅದು ಹೆಂಗಿರ್ತತಿ? ಅದನ್ನ ತಿಳ್ಕೋಬೇಕು. ಆ ಒಂದು ಪುಟ್ಟ ಬಾಲಕನಲ್ಲಿ ಇಂತಹ ಒಂದು ವಿಚಾರಧಾರೆಗಳು ಬಂದ್ರಿ. ಒಂದಲ್ಲ ಒಂದು ದಿವ್ಸ ಹೋಗ್ತದ ಈ ದೇಹ, ಒಂದಲ್ಲ ಒಂದು ದಿವ್ಸ ಇದು ಹೋಗ್ತದ. ನಮ್ಮ ತಂದೆ ಈಗ ಅದಾರು, ಈಗ ನಮ್ ತಂದೆ ಅದಾರು, ಆದ್ರೆ ನಮ್ ಅಜ್ಜ ಇಲ್ಲ, ನಮ್ ಮುತ್ತಜ್ಜ ಇಲ್ಲ. ಅವರೆಲ್ಲ ಬದುಕಿದ್ರು, ಆದ್ರೆ ಈಗ ಅವ್ರು ಇಲ್ಲ. ಅವರೆಲ್ಲ ಎಲ್ಲಿ ಹೋದ್ರು? ಅವ್ರೆಲ್ಲ ಹೋದ್ ನಂತರ ಉಳ್ಕೊಂಡಿದ್ದೇನು? ಹೋಗ್ತದ ಅಂದಾಗ ಉಳಿಯೋದಾದ್ರೂ ಏನು? ನಾವ್ ಗಳಿಸಿದ್ದಾಗ್ಲಿ ಅಥವಾ ನಮ್ ದೇಹನೇ ಉಳಿಯೋದಿಲ್ಲ ಅಂತಂದಾಗ ಉಳಿಯೋದಾದ್ರೂ ಏನು ಅನ್ನುವಂತ ಪ್ರಶ್ನೆ ಆ ಬಾಲಕನಲ್ಲಿ ಬಂತ್ರಿ. ಪ್ರಶ್ನೆ ಹೇಗಿತ್ತಪ್ಪ ಅಂತಂದ್ರ, ಸಾವಿನ ನಂತರ ಏನ್ ಉಳಿತದ ಮತ್ತೆ ಸಾವಿನ ನಂತರ ಏನ್ ಇರ್ತದ ಅನ್ನುವಂತಹ ಪ್ರಶ್ನೆ ನಚಿಕೇತ ಅಂದ್ರೆ ಶ್ವೇತಕೇತುವಿನಿಗೆ ಬಂತು. ನಮ್ಮನು ವಿಚಾರಗಳು ಇರ್ತಾವ, ಹೇಳ್ತಾರ್ರಿ ಅಪ್ಪಾಜಿಯವರು, ಸಿದ್ದೇಶ್ವರ ಅಪ್ಪಾಜಿಯವ್ರು ಹೇಳ್ತಾರ್ರಿ. ನಮ್ಮ ವಿಚಾರಧಾರೆಗಳು ಹೆಂಗಿರ್ತಾವಪ್ಪ ಅಂತಂದ್ರ 21ನೇ ಶತಮಾನದಲ್ಲಿ ನಮ್ಮ ಸಂಶೋಧನಾ ನಾವು ಮಾಡ್ತೀವಿ. ಸಂಶೋಧನಾ ಏನನ್ನ ಕಂಡ್ಕೋಬೇಕಂತ ಮಾಡ್ತೀವಿ ಅಂದ್ರ ನಮ್ಮ ಪಾಕೆಟ್ ಅದಾವಲ್ಲ, ನಮ್ಮ ಜೇಬುಗಳು, ಆ ಜೇಬನ್ನ ಹೆಂಗ್ ತುಂಬಿಸ್ಬೇಕು ಅನ್ನುವಂತಹ ಯೋಚನೆಗಳನ್ನ ಮಾಡ್ತೀವಿ ಅನ್ನೋ ಮಾತನ್ನ ಪೂಜ್ಯ ಅಪ್ಪಾಜಿಯವರು ಹೇಳ್ತಾರೆ. 21ನೇ ಶತಮಾನದಾಗ ನಾವೇ ಓದೇವಿ, ಆದ್ರೆ ನಮ್ಮ ಪ್ರಶ್ನೆಗಳು ಹೆಂಗಿರ್ತಾವು? ನಮ್ಮ ಹುಡುಕಾಟ ಏನಿರ್ತತಿ ಅಂದ್ರೆ ನಮ್ಮ ಜೇಬುಗಳನ್ನ ತುಂಬಿಸುವಂತ ಹುಡುಕಾಟ ಇರ್ತತಿ. ನಮಗ ಅದ ಬಹಳ ಮಹತ್ವದಾಗಿರ್ತತಿ. ಆದ್ರ ಆ ಬಾಲಕನಿಗೆ ಏನಾಗಿತ್ತು? ಬರೀ 10 ವರ್ಷದವನ್ ಇದ್ದಾಗ್ಲೇನೆ ಸಾವಿನ ನಂತರ ಏನೈತಿ? ಸಾವಾಗಿ ನಾವೇನೋ ಹೋಗ್ತೀವಿ, ಆದ್ರ ಏನ್ ಉಳ್ಕೋತತಿ? ಅದನ್ನ ತಿಳ್ಕೊಬೇಕಲ್ಲ ಅನ್ನುವಂತ ಒಂದು ಉತ್ಸುಕತೆ, ಆಧ್ಯಾತ್ಮಿಕ ಜಿಜ್ಞಾಸೆ ಆ ಬಾಲಕನಲ್ಲಿ ಮೂಡಿತ್ತು. ನಮ್ಮ ಜೀವನ ಇರೋದೇ ಪಾಕೆಟ್ ತುಂಬೋದಕ್ಕ. ನೋಡ್ರಿ ಹೇಳ್ತಾರ್ರಿ, ಹೆಂಗ್ ಜೀವನ ಮಾಡಕತ್ತನ್ಪ ಮನುಷ್ಯ ಅಂತಂದ್ರ ಎಲ್ಲಾನು ಎಲ್ಲಾನು ಇರೋದು ಗಳಿಕೆಗೋಸ್ಕರ. ಪಾಕೆಟ್ ತುಂಬೋದು ಅಂತಂದ್ರ ಹಣ, ಸಂಪತ್ತು, ಧನ ಕನಕ ಇದನ್ನ ಹೊಂದೋದು ಅಂತ ಮನುಷ್ಯ ತಿಳ್ಕೊಂಡಾನು. ನೋಡ್ರಿ, ಮನುಷ್ಯ ಒಂದೇ ಕಡೆ ನಿಲ್ಲಂಗಿಲ್ಲ. ಸಮಯವನ್ನ ಒಂದು
ಅತಿ ಅಮೂಲ್ಯವಾದಂತ ಸಮಯವನ್ನ ಬರೀ ಹಣ ಸಂಪಾದನೆಗಾಗಿ, ಧನ ಕನಕ ಸಂಪಾದನೆಗಾಗಿ, ಅಷ್ಟೈಶ್ವರ್ಯ, ಹೆಸರು, ಪ್ರಖ್ಯಾತಿ ಇದನ್ನ ಪಡ್ಕೊಳ್ಳೋದಕ್ಕೋಸ್ಕರನ ಮನುಷ್ಯ ಪ್ರತಿ ದಿವಸ ಓಡ್ಲಿಕತ್ತಾನ್ರಿ. ಯಾರಾದ್ರೆ ನಾನು ಯಾರು, ನಾನು ಹೋದ ನಂತರ ಏನ್ ಉಳಿತದ ಅನ್ನುವಂತ ಪ್ರಶ್ನೆ ಇಟ್ಕೊಂಡು ತಿಳ್ಕೊಬೇಕು ಅನ್ನುವಂತ ಪ್ರಯತ್ನ ಯಾರು ಮಾಡ್ಯಾರೋ ಅನ್ನುವಂತ ಪ್ರಶ್ನೆಯನ್ನ ಸಿದ್ದೇಶ್ವರ ಅಪ್ಪಾಜಿಯವರು ಅಲ್ಲೆಲ್ಲಾ ಕುಳಿತಂತಹ ಭಕ್ತಾದಿಗಳನ್ನ ಉದ್ದೇಶಿಸಿ ಕೇಳ್ತಾರ್ರಿ. ನಾವೆಲ್ಲ ಪಾಕೆಟ್ ತುಂಬೋರ, ನಚಿಕೇತನ್ ತರ ವಿಚಾರ ನಮ್ಮಲ್ಲಿ ಅದಾವನ ಅಂತ ಒಂದ್ ಪ್ರಶ್ನೆ ಕೇಳ್ತಾರ್ರಿ. ಆಮೇಲೆ ಈ ಒಂದ್ ಪ್ರಶ್ನೆಗೆ ಉತ್ತರ ಬೇಕಲ್ಲ, ಈ ಪ್ರಶ್ನೆಗೆ ಉತ್ತರ ಹೇಳೋರು ಯಾರು? ಮರಣದ ನಂತರ ಏನೈತಿ ಅಂತ ಹೇಳೋರು ಮರಣವನ್ನ ಕಂಡವರೇ ಆಗಿರ್ಬೇಕು, ಮೃತ್ಯು ದೇವತೆನೇ ಆಗಿರ್ಬೇಕು, ಅಂತಹ ಗುರು ನನಗ್ ಬೇಕು ಅಂತ ಹೇಳಿ ಆ ಬಾಲಕ್ ಏನ್ ಮಾಡಿದಪ್ಪ ಅಂತಂದ್ರ, ಯಾರು ಮೃತ್ಯುವೇ ಆಗಿ ನಿಂತಾರೋ, ಯಾರು ಮರಣವನ್ನ ಕಂಡಾರೋ ಅವರು ಅದಕ್ಕಾಗಿ ಸಾವಿಗೂ ಮನಸ್ಸು ಸಿದ್ಧವಾಗುತ್ತದೆ. ಅಂದ್ರ ಸತ್ತ ನಂತರನ ಇದು ಸಿಗ್ತತಿ ಅಂತಂದಾಗ ಹಂಗಾದ್ರ ನನ್ಗೆ ಸಾವನ ಆಗ್ಬೇಕನ್ನ ಈ ರೀತೆಲ್ಲ ವಿಚಾರ ಬಂದ್ರಿ. ನೋಡ್ರಿ, ಈ ವಿಚಾರಗಳು ಅನ್ನೋದಕ್ಕಿಂತ ಅದು ಒಂದು ಆಧ್ಯಾತ್ಮದ ಮೊದಲ ಹೆಜ್ಜೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾನ್ ಜೀವ್ಸಾಕತ್ತೀನಿ, ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಕೇಳಿಸ್ಕೊಳಕತ್ತೀನಿ ಅಂತಂದ್ರ ಒಂದಲ್ಲ ಒಂದ್ ದಿವ್ಸ ಇದೆಲ್ಲ ನಿಂತು ಹೋಗ್ತತಿ. ದೇಹದ ಎಲ್ಲಾ ಕ್ರಿಯೆ ನಿಂತಾವು. ಹಂಗಾದ್ರ ಈ ಕ್ರಿಯೆಯನ್ನ ನಡೆಸ್ಲಕತ್ತವ್ರು ಯಾರು? ದೇಹ ಐತಿ, ಆದ್ರ ದೇಹದ ಒಳಗೊಬ್ರದವ್ರು. ಅವ್ರು ಯಾರು? ಅವ್ರು ಇರ್ತಾರೇನ? ಅವ್ರು ಹೆಂಗದಾರು? ಇಂತ ಎಲ್ಲಾ ಪ್ರಶ್ನೆ ಬಂದ್ರಿ ಆ ಹುಡುಗನಲ್ಲಿ. ಆ ಹುಡುಗ ಅಂದ, ಅದೇನು ದೊಡ್ಡ ಮಾತು, ಸಾವ ಹೊಂದ್ಬೇಕಾಗಿತ್ತಂದ್ರ ಆಯ್ತು, ಅದೇನ್ ದೊಡ್ಡ ಮಾತು, ಸಾವು ನಾನು ಸತ್ತ ನಂತರ ನಂಗ ಆ ಸತ್ಯ ಗೊತ್ತಾಗ್ತತಿ ಅಂದ್ರೆ ನಾನು ಈಗ ದೇಹ ಬಿಡ್ತೀನಿ ಅಂತ ಹೇಳಿ ಆ ಹುಡುಗ ನಚಿಕೇತ 10 ವರ್ಷದ ಬಾಲಕ ಹೇಳ್ದ. ಸಾವನ್ನ ಎದುರಿಸೋದು ದೊಡ್ಡ ಮಾತೇನು ಅಲ್ಲ. ಜ್ಞಾನವೇ ಬರ್ತಿತ್ತಂದ್ರ ಯಾಕಾಗ್ಬಾರ್ದು? ಎಂಥ ಒಲವು, ಎಷ್ಟು ಚಂದ ಹುಡುಗನದು ಅಂತ. ಒಳ್ಳೆ ಜ್ಞಾನ ಬರ್ತಿತ್ತಂದ್ರ ನಂಗ ಸಾವಾದ್ರೂ ಸಹಿತ ಚಿಂತಿಲ್ಲ, ಯಾಕಂದ್ರ ನನಗ ತಿಳ್ಕೊಬೇಕಾಗೈತಿ, ನಾ ಯಾರು ಅನ್ನೋದು ತಿಳ್ಕೊಬೇಕಾಗೈತಿ. ಮಾಸ್ಟರ್ಸ್, ನಾವ್ ಯೋಚನೆ ಮಾಡ್ಬೇಕ್ರಿ, ನಾವೇನ್ ಜೀವನದುದ್ದಕ್ಕೂ ಏನ್ ಸಂಪಾದನೆ ಮಾಡ್ತೀವಲ್ಲ, ಎಲ್ಲಾ ನಂದೈತಿ ಅಂತ ಏನ್ ಅನ್ಕೋತೀವಲ್ಲ, ಏನಾರೇ ಒಂದನ್ನ ತಗೊಂಡ್ ಹೋಗ್ತೀವ್ರಿ? ಏನು ತಗೊಂಡ್ ಹೋಗಂಗಿಲ್ಲ. ಎಲ್ಲವನ್ನ ಇರೋದನ್ನ ಅನುಭವಿಸಿ ಅದನ್ನ ಇಲ್ಲೇ ಬಿಟ್ಟು ಹೋಗೋದು. ದೇಹವನ್ನು ಕೂಡ ನಾವು ತಗೊಂಡು ಹೋಗಂಗಿಲ್ಲ ಅಂದಾಗ ಕೊನೆಗೆ ಉಳಿಯೋದಾದ್ರು ಏನು? ಇದನ್ನ ತಿಳ್ಕೊಳಿಕ್ಕೆ ನನಗ್ ಸಾವಾದ್ರೂ ಚಿಂತಿಲ್ಲ, ಅದೇನ್ ದೊಡ್ಡ ವಿಷಯ, ನನಗ್ ಸಾವಾದ್ರೂ ಆಗ್ಲಿ ಅಂತ ಹೇಳ್ತಾರಂತ. ಆ ನಚಿಕೇತ ಹೇಳ್ತಾನಂತ. ಎಷ್ಟು ಚಂದ ಹುಡುಗನ ಒಲವು, ಎಂತಹ ಬಯಕೆ, ಎಂತಹ ಹಸಿವು, ಎಂತ ಹಸಿವಿತ್ರಿ ಹುಡುಗನಲ್ಲಿ. ತಿಳ್ಕೊಳ್ಳೇಬೇಕು, ಸಾವಾದ್ರೂ ಚಿಂತಿಲ್ಲ. ಹೋದ ಹುಡುಗ, ಮನೆಯನ್ನ ಬಿಟ್ಟು ಹೋದ, ದೂರ ದೂರಕ್ಕೆ ಹೋದ, ಗುರುವನ್ನ ಅರಸ್ತಾ ಹೋದ. ಸಾವೇ ಇದಕ್ಕೊಂದು ಪರಿಹಾರ ಅಂತಂದ್ರೆ, ಸಾವನ್ನು ಮೃತ್ಯು ದೇವತೆ ಎಲ್ಲಿರ್ತಾನೋ? ಸ್ಮಶಾನಕ್ಕೆ ಹೋದ್ರಿ. ಆ ಹುಡುಗ ಸ್ಮಶಾನದಲ್ಲೆಲ್ಲ ಮೃತ್ಯು ದೇವತೆ ನೀ ಎಲ್ಲಿದ್ದೀಯ? ಸಾವಿನ ಬಗ್ಗೆ ತಿಳ್ಕೊಬೇಕಾದ್ರೆ ಮೃತ್ಯು ದೇವತೆಯನ್ನ ಕೇಳ್ಬೇಕು, ಎಲ್ಲಿದ್ದೀಯಾ ನೀನು ಅಂತ ಹೇಳಿ ಹುಡ್ಕಾಡ್ತಾ ಹೋದಾಗ ಎಲ್ಲವನ್ನ ತ್ಯಾಗ ಮಾಡಿ 10 ವರ್ಷದ ಬಾಲಕ ಮನೆ ಬಿಟ್ಟು ಗುರುವನ್ನ ಅರ್ಸ್ತಾ ಹೋಗ್ತಾನ್ರಿ. ಹೋದ ನಂತರ ಕೊನೆಗೆ ಒಬ್ಬ ಗುರು ಸಿಕ್ಕ. ಆ ಗುರು ಯಾರಪ್ಪ ಅಂತಂದ್ರೆ ಕಾಲದೇವ, ಅಂದ್ರೆ ಯಮ. ನಚಿಕೇತ ಮತ್ತು ಯಮ, ಯಮ ಸಿಕ್ರಿ. ಯಮ ಗುರುವಾಗಿ ಸಿಕ್ಕ ಆ ಬಾಲಕನಿಗೆ. ಆತ್ಮ ಆತ್ಮ ಸ್ಥಿತಿಯ ಬಗ್ಗೆ ನನಗೆ ತಿಳ್ಕೋಬೇಕು. ಆತನ ಹತ್ತಿರ ಈ ಹುಡುಗ ಕೇಳಿದ್ರಿ, ಮಹಾನುಭಾವರೇ, ಕೊನೆ ಆದ ಬಳಿಕ ಏನಿರ್ತದ? ಗುರುಗಳೇ, ಈ ದೇಹ ಅಂತ್ಯ ಆದ ಬಳಿಕ ಏನ್ ಉಳ್ಕೋತದ? ನನಗದನ್ನ ತಿಳ್ಕೊಬೇಕಾಗೈತಿ ಹೇಳಿ ಅಂದ. ಈ ಸಣ್ಣ ವಯಸ್ಸಿನಾಗ ಇದೆಲ್ಲ ಯಾಕೆ? ಬೇರೆ ಏನಾದ್ರು ಕೇಳು ಅಂದ್ರು. ಅವ್ರು ಹೇಳ್ತಾರ್ರಿ, ಅಮ್ಮ, ಇಷ್ಟು ಸಣ್ಣ ವಯಸ್ಸಿನಾಗ ನಿನಗಿಂತ ಪ್ರಶ್ನೆ ಯಾಕಪ್ಪ, ಇದನ್ನ ಕೇಳತ್ತದೆ, ಬ್ಯಾರೆ ಏನಾರ ಕೇಳು, ನಾ ಕೊಡ್ತನು ಅಂತಂದ್ರು. ನಾನು ಏನೆಲ್ಲ ಕೊಡಬಲ್ಲೆ, ನೀ ಏನ್ ಕೇಳ್ತಿ ಎಲ್ಲಾ ಕೊಡ್ತೀನಿ, ಸಂಪತ್ತು ಕೊಡ್ತೀನಿ, ನಿನ್ ಅಷ್ಟೈಶ್ವರ್ಯ ಕೊಡ್ತೀನಿ, ಇಡೀ ಜೀವನದುದ್ದಕ್ಕೂ ನೀನು ವಿಜೃಂಭಣೆಯಿಂದ ಜೀವಿಸ್ಬೋದು ಅಂತ ಎಲ್ಲ ಆಯುಷ್ಯ, ಸೌಂದರ್ಯ, ಸಂಪತ್ತು ಎಲ್ಲಾನು ಕೊಡ್ತೀನಿ. ಇಲ್ಲಿವರೆಗೂ ನನ್ನ ಇಂಥ ಪ್ರಶ್ನೆ ಯಾರು ಕೇಳಿಲ್ಲ, ಇಂತಹ ವರ ಯಾರು ಕೇಳಿಲ್ಲ. ನೀ ಏನ್ ಕೇಳಕತ್ತಿ, ನೀ ಏನೋ ಒಂಥರ ಬ್ಯಾರೇನ ಅದಿ, ನೀ ಸ್ಪೆಷಲ್ ಅದಿ ಅಂತ ಹೇಳ್ತಾರ್ರಿ ಯಮ. ಎಲ್ಲಾರು ಬರ್ತಾರು, ದೇವ್ರ ಪ್ರತ್ಯಕ್ಷಕನ ನನಗ ಅದ್ ಬೇಕು ಇದು ಬೇಕು ಅಂತ ಕೇಳ್ತಾರು. ಆದ್ರೆ ಈ ಹುಡುಗ ಏನ್ ಕೇಳತ್ತಾನಂದ್ರ,
ಸಾವಿನ ನಂತರ ಏನಿರ್ತತಿ, ಸಾವು ಆದ್ಮೇಲೆ ಏನ್ ಉಳ್ಕೋತತಿ ಅಂತ ಪ್ರಶ್ನೆ ಕೇಳಾಕತ್ತಾನ. ಎಂತಹ ಅದ್ಭುತವಾದ ಮಾತು ಅಲ್ವಾ ಸ್ನೇಹಿತರೆ. ಇಂತಹ ಪ್ರಶ್ನೆಯನ್ನು ಯಾರಾದ್ರೂ ಕೇಳ್ತಾರ? ದೇವ್ರ ಪ್ರತ್ಯಕ್ಷ ಆದಾಗ ಮನುಷ್ಯನ ಸ್ವಭಾವ ಏನು? ದೇವ್ರ ಬಂದ್ ಮುಂದ್ ನಿಂತಪಾ ಅಂತಂದ್ರ ಒಂದ್ ಉದ್ದ ಲಿಸ್ಟ್ ಇರ್ತೈತ್ರಿ, ನಮ್ ದೊಡ್ಡ ಲಿಸ್ಟ್ ತಗೊಂಡ್ ನಿಂತ್ ಬಿಡುದು. ನನಗಾದ್ ಬೇಕು, ನನಗಿದ್ ಬೇಕು, ನನಗಾದಿಲ್ಲ, ನನಗಿದಿಲ್ಲ, ನನಗಾದ್ ಕೊಡ್ರಿ, ನಂಗೆ ಇದ್ ಕೊಡ್ರಿ. ಆದ್ರೆ ಆತ್ಮಜ್ಞಾನವನ್ನ ಕೇಳೋರು ಬಹಳ ಕಡಿಮೆ ಮಂದಿ, ಬಹಳ ಕಡಿಮೆ. ಅದ್ರೊಳಗ ನಚಿಕೇತ ಒಬ್ಬ. ಅಂದ್ರೆ ಸಿದ್ದೇಶ್ವರಪ್ಪಾಜಿಯವರು ಅವ್ರ ಪ್ರವಚನದಲ್ಲಿ ಹೇಳ್ತಾ ಇದ್ದಾರೆ. ಆ ಹುಡುಗ ಅಂದ, ಯಾರು ಕೇಳಿಲ್ಲ ಅಂತ ನಾನು ಕೇಳಾಕತ್ತೀನ್ರಿ, ಇದನ್ನ ಯಾರು ಕೇಳಿಲ್ಲಲ್ಲ, ಅದಕ್ಕೆ ಇದನ್ನ ನಾನು ಕೇಳಾಕತ್ತೀನಿ. ನೀವೇನ್ ಕೊಡ್ತಿರಲ್ಲ, ನೀವೇನ್ ಕೊಡೋದು ನನಗ್ ಬೇಡ. ನೀವು ಆ ಸೌಂದರ್ಯನ ಕೊಡ್ಬೋದು, ನೀವು ಅಷ್ಟೈಶ್ವರ್ಯನ ಕೊಡ್ಬೋದು, ನನಗ್ ಸಂಪತ್ತನ್ನ ಕೊಡ್ಬೋದು, ಎಲ್ಲಾನು ಕೊಡ್ಬೋದು. ಆದ್ರ ಆ ಸಂಪತ್ತನ್ನೆಲ್ಲ ತಗೊಂಡ ಪರ್ಮನೆಂಟ್ ಆಗಿ ಯಾರು ಇಲ್ಲ ಅದಾರ ಅಂತ ಕೇಳ್ತಾನ್ರಿ ಹುಡುಗ. ನೀವು ಕೊಟ್ಟಂತ ಸಂಪತ್ ತಗೊಂಡ ವರ್ಷ 1000 2000 ವರ್ಷ ತನಕ ಯಾರು ಬದುಕ್ಯಾರೇನು? ಯಾರು ಬದುಕಿಲ್ಲ. ಯಾರೇ ಒಂದು ಪರ್ಮನೆಂಟ್ ಕುರ್ಚಿ ಮೇಲೆ ಯಾರು ಕುಂತಾರ? ನಾವು ಗದಿ ಮೇಲೆ ಯಾರು ಕುಂತಿಲ್ಲ. ಅಂದಾಗ ಇಂತ ಸಂಪತ್ತು, ಸೌಂದರ್ಯ ಮತ್ತು ಎಲ್ಲವೂ ಇದು ನಾಶ ಆಗಿ ಹೋಗುವಂತದ್ದ ನನಗಿದು ಬೇಡ. ನನಗ್ ಶಾಶ್ವತವಾದದ್ದು ಬೇಕು. ಏನೇ ನೀವು ಕೊಡ್ತಿರಲ್ಲ ಅದನ್ನ ತಗೊಂಡು ನಾ ಏನ್ ಮಾಡ್ಲಿ? ಅದೆಲ್ಲಾನು ಕೂಡ ಒಂದಲ್ಲ ಒಂದು ದಿವ್ಸ ಇದನ್ನ ಇಲ್ಲಿ ಬಿಟ್ಟು ಹೋಗ್ಬೇಕಾಗ್ತದ. ಈಗಾಗ್ಲೇ ಎಷ್ಟೋ ಜನ ಅದನ್ನ ಇಲ್ಲಿ ಬಿಟ್ಟು ಹೋಗ್ಯಾರು. ಈಗ ನೋಡಿರಿ ಮಾಸ್ಟರ್ಸ್, ಏನಂತಂದ್ರೆ ಇತಿಹಾಸದಾಗ ನಾವು ಎಷ್ಟೋ ರಾಜರ ಕಥೆಯನ್ನು ಕೇಳ್ತೀವಿ. ಎಂತೆಂತ ದೊಡ್ಡ ದೊಡ್ಡ ಮಹಲುಗಳನ್ನ ಸೃಷ್ಟಿ ಮಾಡೋದು. ಆದ್ರೆ ಯಾರಾದ್ರೂ ಒಬ್ಬರಲ್ಲಿ ಶಾಶ್ವತವಾಗಿ ಅದಾರ? ಯಾರು ಇಲ್ಲ. ನಾವು ಕಟ್ಟಿರುವಂತ ಮನೆಯಲ್ಲಿ ಎಷ್ಟೋ ವರ್ಷ ಬಾಳ್ತೀವಿ, ಮತ್ ಇನ್ನ ಬಿಟ್ಟು ಹೋಗ್ತೀವಿ. ಅಂದಾಗ ಎಲ್ಲವೂ ಕೂಡ ನಶ್ವರ. ಶಾಶ್ವತವಾದದ್ದೇನು ಅದನ್ನ ನಾನು ತಿಳ್ಕೊಬೇಕು. ಆ ಹುಡುಗನ ಹಂಬಲ, ತಪನೆ, ಬಯಕೆ ಎಷ್ಟು ಎತ್ತರದಲ್ಲಿತ್ತಪ್ಪ ಅಂತಂದ್ರ ಯಮನಿಗೆ ಕ್ರಾಸ್ ಕ್ವಶನ್ ಮಾಡ್ತಾ ಇದ್ದ ನಚಿಕೇತ. ನನಗದ ಯಾವ್ದು ಬೇಡ, ನನಗೇನು ಬೇಕು? ಸಾವಿನ ನಂತರ ಏನ್ ಉಳ್ಕೋತದ ಅದನ್ನ ನನಗ್ ಹೇಳ್ರಿ. ಯಾಕಂದ್ರ ಒಂದು ಶಿಷ್ಯನಲ್ಲಿ ಮೂಡಿರ್ತಕ್ಕಂತ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಕೊಡೋನು ಗುರು ಮಾತ್ರ. ಆದ್ರೆ ಈಗ ತಿಳ್ಕೊಳ್ಳುವಂತ ವಯಸ್ಸು ಐತೋ ಇಲ್ಲೋ ಬೇಡ ಅಂತೇಳಿ ನಚಿಕೇತನನ್ನ ಯಮ ಚೆಕ್ ಮಾಡ್ತಾ ಇದ್ದಾರೆ. ಸುಮ್ನೆ ಹುಡುಗ ಊಹಕತೆ ಕೇಳ್ತಾ ಇದ್ದಾನೋ ಅಥವಾ ಇವನಲ್ಲಿ ಅಷ್ಟೊಂದು ಆಳವಾದ ಆಸಕ್ತಿ ಮೂಡೈತೋ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂತ ಪ್ರತಿ ಒಂದು ಪ್ರಶ್ನೆಗೆ ನಚಿಕೇತ ಸಮರ್ಪಕವಾಗಿ ಉತ್ತರ ಕೊಡ್ತಾ ಹೋಗ್ತಿದ್ದಾನ್ರಿ. ಯಾಕಂದ್ರೆ ಪ್ರಾಪಂಚಿಕ ಎಲ್ಲ ವ್ಯಾಮೋಹಗಳನ್ನ ಬಿಟ್ಟಾಗಿದೆ ಆ ಹುಡುಗ. ಮುಂದೆ ಹೇಳ್ತಾರ್ರಿ, ಯಾವ್ದಾದ್ರು ಇಲ್ಲಿ ಶಾಶ್ವತ ಅದಾನೋ? ಇಲ್ಲ. ಯಾರಾದ್ರೂ ಗದ್ದಿಗೆ ಮೇಲೆ ಶಾಶ್ವತವಾಗಿ ಕುಂತಾರೇನೋ? ಯಾರು ಕುಂತಿಲ್ಲ. ಒಂದ್ ಕುರ್ಚಿ ಮೇಲೆ ಕುಂತೀವಿ, ಎಷ್ಟು ವರ್ಷ ಕುಂಡ್ರಕ್ಕಾಗ್ತದ? ಅವಧಿ ಮುಗಿಯೋ ತನಕ ಕುಂಡ್ರಕ್ಕಾಗ್ತದ. ಅವಧಿ ಮುಗಿದ ಮೇಲೆ ಆ ಕುರ್ಚಿಯನ್ನ ನಾವು ಬಿಡ್ಲೇಬೇಕಾಗ್ತದ. ಅಂದ್ರೆ ಈ ದೇಹವನ್ನ ಬಿಡ್ಬೇಕಾಗ್ತದ. ಇಷ್ಟೆಲ್ಲ ಅಪಾರ ಸಂಪತ್ತನ್ನು ಗಳಿಸಿದ ಬಳಿಕ ಯಾರೇ ಅದಾರನ್ನ ನೀವರ ಹೇಳ್ರಿ. ಜೀವನದುದ್ದಕ್ಕೂ ದುಡಿಯೋದ ಸಂಪತ್ತನ್ನ ಗಳಿಸೋದು. ಸಂಪತ್ತನ್ನ ಗಳಿಸೋ ಒಂದು ಹುಮ್ಮಸ್ಸಿನಲ್ಲಿ ನಾವು ಸಾವಿನ ಕಡೆಗೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಪ್ರಜ್ಞೆ ಇರೋದಿಲ್ಲ ಮನುಷ್ಯನಿಗೆ. ಸಾವಿನ ಉದ್ದಕ್ಕೂ ಗಳಿಸೋದು ಕೊನೆಗೆ ಒಂದ್ ದಿವಸ ಎಲ್ಲಾ ಬಿಟ್ಟು ಹೋಗೋದು. ಸೌಂದರ್ಯ, ಸುಖ, ಸೌಲಭ್ಯಗಳು ಉಳ್ದಾವೇನೋ? ನೀವು ಕೊಡುವಂತ ಸೌಂದರ್ಯ ಉಳಿತೇನೋ? ಇಲ್ಲ, ಉಳಿಯಂಗಿಲ್ಲ. ಈ ಮುಪ್ಪು, ಬಾಲ್ಯ ಯೌವನ ಮುಪ್ಪು ಅನ್ನೋದು ಇದು ಕಟ್ಟಿಟ್ಟು ಬುತ್ತಿದು ದೇಹಕ್ಕ ಇದ ಖಂಡಿತ ಆಗೇ ಆಗ್ತೈತಿ. ನನಗಿದು ಬೇಡ. ಗುರುಗಳೇ, ನೀವು ಕೊಟ್ಟದ್ದು ಒಂದೊಂದು ಇರ್ಲಾರ ಬಳಿಕ ಅದನ್ನ ತಗೊಂಡು ಮಾಡೋದಾದ್ರೂ ಏನು? ಅದು ಇಂದಲ್ಲ ನಾಳೆ ಹೋಗುದ್ರಿ. 100 ವರ್ಷ ಬಿಟ್ಟರೆ ಅದು ಹೋಗ್ತತಿ ಗುರುಗಳೇ. ಅದ್ ನನಗ್ ಬೇಡ. ನಿನಗೇನು ಬೇಕಲ್ಲ ಎಲ್ಲಾ ಕೇಳು, ಕೊಟ್ಬಿಡ್ತೀನಿ. ಆದ್ರ ಅದನ್ನ ಒಂದು ಬಿಟ್ಟು ಕೇಳು ಅಂತ ಹೇಳ್ತಾನ್ರಿ ಅಮ್ಮ. ಸಾವಿನ ನಂತರ ಏನೈತಿ ಅದು ಬಹಳ ದೊಡ್ಡ ವಿಷಯ ಐತಿಪಾ, ಅದ್ರಿಂದ ಬೇಡ. ನೀನ ಬಾಳ ಕೊಟ್ಟು ಬಾಲಕದಿ, ಅದಕ್ಕ ಅದೊಂದು ವಿಷಯ ಬಿಟ್ಟ ಬ್ಯಾರೆ ಏನಾರ ಕೇಳು ಅಂತ ಹೇಳಿ ಮತ್ತೆ ಯಮ ಹೇಳ್ತಾನ್ರಿ. ಬಹಳ ಚಂದ ಐತ್ರಿ ಕಥೆ ಇದು. ಮುಂದ್ ಹೇಳ್ತಾನ್ರಿ, ನಾ ಏನ್ ನೀನು ಕೊಡ್ಬಾರ್ದಂತೇನ್ ಅನ್ಕೊಳತಿಲ್ಲ. ಆದ್ರ ನೀ ಅದನ್ನ ತಗೊಂಡು ನೀ ಏನ್ ಮಾಡ್ತಿ ಅಂತ ಕೇಳಿದಾಗ, ಕಾಲದೇವ ಕೇಳಿದಾಗ ಹುಡುಗ ಹೇಳ್ತಾನ್ರಿ, ಯಾವ್ದು ಶಾಶ್ವತ ಐತಿಲ್ಲ ಆ ಶಾಶ್ವತವಾಗಿ ಇರುವುದ ನನಗ್ ಬೇಕಾಗೈತಿ, ಅದನ್ನ ನನಗ್ ಹೇಳ್ರಿ. ಕಾಲದೇವ ಅಂದ, ನಾನು ನಿನ್ನಂತ ಹುಡುಗನನ್ನು ನೋಡೇ ಇಲ್ಲ. ಬದುಕ್ತಾರೆ ಜನ ವಿನಃ ಬದುಕಿನ ಕೊನೆ ಏನು ಅದ ಅಂತ ಗೊತ್ತಿಲ್ಲ. ಜನ ಬದುಕ್ತಾರ್ರಿ, ಜೀವನ ಮಾಡ್ತಾರ, ಆದ್ರ ಬದುಕಿನ ಕೊನೆ ಏನೈತಿ, ಬದುಕಿನ ಕೊನೆ ಅಂದ್ರೆ ಸಾವಿನ ಆಚೆಗೆ ಏನೈತಿ ಅನ್ನೋದನ್ನ ದೇಹದಾಗ ಇದ್ದಾಗ ಯಾರು ತಿಳ್ಕೊಳಕ್ ಪ್ರಯತ್ನ ಮಾಡುದಿಲ್ಲ.
ನೀ ಅದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡಿ. ಆ ಪುಟ್ಟ ಬಾಲಕನೇ ಯಾರು ಅಂತಂದ್ರೆ ನಚಿಕೇತ, ಶ್ವೇತಕೇತು. ಅದಕ್ಕಾಗಿ ನಚಿಕೇತ ಸಣ್ಣ ಹುಡುಗ ಅವನಿಗೆ ಒತ್ತಾಯ ಮಾಡ್ಲಿಕ್ಕೆ ಆರಂಭ ಮಾಡಿದ. ಯಮನಿಗೆ ಒತ್ತಾಯ ಮಾಡಿದ್ರೆ ನನಗೆಲ್ಲ ನೀವ್ ಅದನ್ನ ಹೇಳಬೇಕು, ಇವತ್ತಿನ ದಿವ್ಸ ನನಗ್ ನೀವ್ ಹೇಳಬೇಕು ಅಂತ ಹೇಳಿ. ಆಗ ಯಮ ಯಮದೇವ ಅಂತ, ಜಗತ್ತಿನಾಗ ಎಲ್ಲರೂ ಯಾವ್ದಾವ್ದರ ದಾರಿ ಹಿಡ್ಕೊಂಡು ಹೋಗ್ತಾರೋ, ನೀನು ಈ ಮಾರ್ಗಕ್ಕೆ ಬಂದಿಯಲ್ಲ, ನನಗ್ ಬಹಳ ಖುಷಿ ಆಗೈತಿ. ಯಾಕಂದ್ರ ಜಗತ್ತಿನಾಗ ಎಷ್ಟೋ ಜನ ಬರ್ತಾರ್ರಿ, ಈ ಭೂಮಂಡಲಕ್ಕೆ ಎಷ್ಟೋ ಆತ್ಮಗಳು ಬರ್ತಾವ, ಎಷ್ಟೋ ಆತ್ಮಗಳು ಹೋಗ್ತಾವ್ರಿ. ಆದ್ರ ಎಲ್ಲರದು ಉದ್ದೇಶಗಳು ಬ್ಯಾರೆನೆ ಇರ್ತಾವ, ಬರೀ ದೇಹ ಪರವಾಗಿನೇ ಇರ್ತಾವ. ಆದ್ರೆ ಒಂದು ಸಂತಸದ ವಿಷಯ ಏನಪ್ಪಾ ಅಂತಂದ್ರೆ, ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ ಕೂಡ ಆತ್ಮಜ್ಞಾನ ಜಿಜ್ಞಾಸುಗಳೇ. ನಾನು ಯಾರು ಅಂತ ತಿಳ್ಕೊಬೇಕಂತ ಪ್ರತಿ ದಿವಸ ಧ್ಯಾನ, ಸ್ವಾಧ್ಯಾಯ, ಅಧ್ಯಯನ ಸಂಗತಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಆಗಿನ ಕಾಲದ ಒಂದು ಸಂಗತಿ. ಇದು ಇಲ್ಲಿ ಆತ್ಮನ ಕುರಿತಾಗಿ ಚರ್ಚೆ ಬರ್ತದೆ ಮಾಸ್ಟರ್. ಮುಂದೆ ಹೇಳ್ತಾರೆ, ನನಗ್ ಬಹಳ ಸಂತೋಷ ಆಗ್ಯದ ಅಂದ ಯಮ. ಶ್ರೇಯಶ್ಚ ಪ್ರೇಯಶ್ಚ, ಇಷ್ಟನ್ನ ತಿಳ್ಕೊಬೇಕಂತ ನೀನ್ ಬಂದಿದ್ಯಲ್ಲಪ್ಪ, ನಿನಗ್ ಶ್ರೇಯಸ್ಸಾಗ್ಲಿ, ನಿನಗ್ ಒಳ್ಳೇದಾಗ್ಲಿ, ಹೇಳ್ತೀನಿ ಕೇಳು ಅಂತಂದ. ಆಗ ಪ್ರಪಂಚದಲ್ಲಿ 2 ದಾರಿಗಳದಾವು. ಪ್ರಪಂಚದಾಗ 2 ದಾರಿ ಅದಾವು. ಒಂದು ಪ್ರಾಪಂಚಿಕ ದಾರಿ, ಪ್ರಾಪಂಚಿಕ ದಾರಿ ಮುಖಾಂತರ ಹೋಗೋರು ಬಹಳ ಜನ ಅದಾರು. ಇನ್ನೊಂದ್ ಐತಲ್ಲ ಆಧ್ಯಾತ್ಮಿಕ ದಾರಿ, ಇದ್ರಾಗ ಹೋಗೋರು ಬಹಳ ಕಮ್ಮಿ ಅದಾರು ಅಂತ ಹೇಳ್ತಾರ್ರಿ ಯಮ. ಈ ದಾರಿಲಿ ಹೋಗೋರು ಬಹಳ ಕಡಿಮೆ ಜನ ಅದಾರು. ಅದನ್ನ ನಾ ಬಹಳ ಕಂಡಿಲ್ಲ, ಅದ್ರಾಗ ನೀ ಒಬ್ಬ ಬಂದಿ. ನೋಡ್ರಿ ಎಂತಿಂತವ್ರ ಅದಾರಪ್ಪ ಭೂಮಂಡಲದ ಮೇಲೆ ಅಂತಂದ್ರ, ದೇಶಕ್ಕೆ ಗುರಿಯಾಗಿ ದೇಶಕ್ಕೆ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಅಂದ್ರೆ ಈ ಒಂದು ಇಡೀ ದೇಶಕ್ಕೆ ಒಳ್ಳೇದನ್ನು ಕೊಟ್ಟರೋದವರು, ಕೆಟ್ಟದನ್ನು ಕೊಟ್ಟರೋದವರು, ಅಂತವ್ರು ಕೂಡ ನಾಶವಾಗಿ ಹೋಗ್ಯಾರು. ತಮ್ಮಂದ ಗುರಿಯಾಗಿ ಲಯವಾಗಿ ಹೋದವರು ಅಂದ್ರ, ತಮ್ಮಲ್ಲಿರ್ತಕ್ಕಂತಹ ಅವಗುಣಗಳನ್ನ ವ್ಯಕ್ತ ಮಾಡ್ತಾ ಇಡೀ ಜೀವನದುದ್ದಕ್ಕೂ ದುಷ್ಕರ್ಮಗಳನ್ನ ಮಾಡ್ತಾ ಲಯವಾಗಿ ಹೋದವರು. ಬರೀ ಕಾಮ ಕ್ರೋಧಾದಿಗಳಿಗೆ ತಮ್ಮನ್ನ ತಾವು ಒಡ್ಡಿ ಮೋಹದಲ್ಲಿ ಉಳಿದುಕೊಂಡು ಲಯವಾಗಿ ಹೋದವರು, ನಾಶ ಹೊಂದಿದವರು. ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನೂ ಕಾಣೆ ಅಂತಂದ್ರೆ, ನೀ ಗುರಿಯಾಗಿ ಶರಣರು ಹೇಳ್ತಾರೆ ಈ ವಚನ. ನಾ ಯಾರು ಅಂತ ತಿಳ್ಕೊಬೇಕು. ಏನು ನಿನ್ನ ಆಟ? ಜೀವನ ಅಂತಂದ್ರೆ ಹುಟ್ಟತಿ ಸಾಯ್ತಿ, ಈ ಹುಟ್ಟು ಸಾವಿನ ಮಧ್ಯೆ ಏನೈತಿ? ನಾವ್ ಯಾಕೆ ಬಂದೀವಿ? ಇಷ್ಟೆಲ್ಲಾ ಸಮಗ್ರ ಜೀವನ ಇರುವುದು ಅದಕ್ಕ. ಭೂಮಿ ನಮ್ಗೆ ಇಷ್ಟೆಲ್ಲಾ ಅವಕಾಶ ಒದಗಿಸ್ಕೊಟ್ಟತಿ. ಏನಿರಬಹುದು? ಮುಂಜಾನೆ ಬೆಳಕಾಗನ ಹೇಳ್ತೀವಿ, ರಾತ್ರಿ ಆಗನ ಮಲಗ್ತೀವಿ, ಹಸಿವಾಗನ ಉಣ್ತೀವಿ, ನಗ್ತೀವಿ, ಅಳ್ತೀವಿ. ಇದೆಲ್ಲದ್ರ ಹಿಂದೆ ಏನಾದ್ರು ಒಂದ್ ಕಾರಣ ಇರ್ಬೇಕಲ್ಲ. ಎಷ್ಟು ಸಾರಿ ಬಂದೀವು, ಎಷ್ಟು ಸಾರಿ ಹೋಗಿವು. ನೋಡ್ರಿ, ಇಷ್ಟೆಲ್ಲಾ ದೊಡ್ಡ ಹಿಸ್ಟ್ರಿಯನ್ನ ನಚಿಕೇತ ಯಮನಿಗೆ ಕೇಳ್ತಾ ಇದ್ದಾನ್ರಿ. ಇದೆಲ್ಲ ಏನು ಯಮರಾಜ? ನನಗೆ ಇದರ ಉತ್ತರ ಬೇಕು. ನೋಡ್ರಿ ಇಲ್ಲಿ ಹೇಳ್ತಾರ್ರಿ, ಕುಡುದು ನೋಡ್ರಿ ಎಂತಿಂತವ್ರ ಹೆಂಗ ಆಗಿರ್ತಾರ ಅಂತಂದ್ರ, ದೇಶ ಹಾಳು ಮಾಡಿ ಹೋದವ್ರದಾರ್ರಿ. ದೇಶವನ್ನೇ ಹಾಳು ಮಾಡಿ ಹೋದವ್ರದಾರು, ಕುಡಿದು ಮಜಾ ಮಾಡಿ ಹೋದವ್ರದಾರು, ಕಾಮಾಂಧರಾಗಿ ಹೋದವ್ರದಾರು. ಗುಹೇಶ್ವರ ನೀನು ಬೇಕು, ನಿನ್ನನ್ನ ಹೊಂದಬೇಕಂತ ಹೇಳಿ ಯಾರೊಬ್ರು ಕೂಡ ದೇಹ ಬಿಡ್ಲಿಲ್ಲಲ್ಲ ಅಂತ ಹೇಳಿ ಸಿದ್ದೇಶ್ವರಪ್ಪಾಜಿಯವ್ರು ಹೇಳ್ತಾರೆ. ಅಂದ್ರ ಶರಣರ ವಚನದಲ್ಲೂ ಕೂಡ ಅಷ್ಟೇ ಮಾರ್ಮಿಕ ಸತ್ಯ ಇರ್ತಿತ್ತು ಮಾಸ್ಟರ್. ಕಾಮಿನಿ ಕಾಂಚನಕ್ಕಾಗಿ ಸತ್ತವರ ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗಾಗಿ ಸತ್ತವರ ಕೋಟಿ. ನಿನಗಾಗಿ ಒಬ್ಬರೇ ಸತ್ತಾರ, ನಿನ್ನನ್ನ ಹೊಂದ್ಬೇಕಾಗಿ ಒಬ್ಬರೇ ದೇಹ ಬಿಟ್ಟಾರ ಅಂತ ಕೇಳ್ತಾರೆ. ಯಾಕಂದ್ರ ಪ್ರಾಪಂಚಿಕತೆಯಲ್ಲಿ ಐಹಿಕ ಭೋಗಗಳಲ್ಲಿ ಮುಳುಗಿದ ಮನುಷ್ಯ ಏನ್ ಮಾಡ್ತಾನಂದ್ರ, 24 ತಾಸು ನನಗಾದ ಬೇಕು, ನನಗಿದ್ ಬೇಕು, ಅದ್ರ ಕಡೆನ ಗಮನ ಜಾಸ್ತಿ ಇರ್ತೈತಿ. ಆದ್ರ ಈ ಪುಟ್ಟ ಬಾಲಕನಿಗೇನೋ ನಾನು ಯಾರು ಅಂತ ತಿಳ್ಕೊಬೇಕು. ನಚಿಕೇತ ಬಂದದನ್ನ ಕಂಡ ಯಮನಿಗೆ ಬಹಳ ಖುಷಿ ಆಗಿತ್ರಿ, ಬಹಳ ಹ್ಯಾಪಿ ಆಗಿದ್ದ ಯಮ. ಅವಶ್ಯವಾಗಿ ಹೇಳ್ತೀನಪ್ಪ, ಆ ಮಾತು ಏನೈತಿ, ಆ ಸತ್ಯ ಏನೈತಿ ಅನ್ನೋದನ್ನ ಅವಶ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾನಲ್ಲ ಯಮ. ಅಲ್ಲೇ ಕಠೋಪನಿಷತ್ ಅನ್ನೋದು ಸ್ಟಾರ್ಟ್ ಆಯ್ತು. ಅದ್ರಿ ಕಠೋಪನಿಷತ್ ಮಾಸ್ಟರ್ಸ್. ಇಲ್ಲಿ ಯಮ ಮತ್ತೆ ನಚಿಕೇತ ಇವರಿಬ್ಬರ ಮಧ್ಯೆ ಏನು ಸಂವಾದ ನಡೀತಿತ್ತಲ್ಲ, ಅದನ್ನ ನಾವು ಕಠೋಪನಿಷತ್ ಅಂತ, ಅದು ನಮ್ಮ ಮುಂದೆ ಇವಾಗ ಕಠೋಪನಿಷತ್ ಆಗಿ ಇದೆ. ಅದರಲ್ಲಿ ಒಂದು ಸುಂದರ ಮಾತೈತಿ. ಏನ್ ಉಳಿತದ ಅದ್ರ ಬಗ್ಗೆ ಹೇಳ್ತಾನ. ಅದರ ಒಂದು ಸುಂದರವಾದಂತ ಮಾತೈತಿ ಅಂತ್ರಿ. ಏನ್ ಉಳಿತದ ಅದು ಬಹಳ ಸ್ವಚ್ಛ ಆಗಿರ್ತದ ಹೇಳ್ತಾರ್ರಿ. ಹೆಂಗ್ ಆರಂಭ ಮಾಡ್ತಾನಪ್ಪ ಯಮ ಅಂತಂದ್ರ, ಆಯ್ತಪ್ಪ ನಚಿಕೇತ ಹೇಳ್ತೀನಿ ಕೇಳು. ಸಾವಿನ ನಂತರ
ಇದೆಲ್ಲ ಈ ದೇಹ ಹೋಗತ್ತಿಲ್ಲ, ಇದು ಹೋದ ನಂತರ ಒಂದ್ ಉಳಿತೈತಿ. ಆ ಉಳ್ದದ್ ಹೆಂಗಿರ್ತೈತಪ್ಪ ಅಂದ್ರ ಬಾಳ ಸ್ವಚ್ಛ ಇರ್ತೈತಿ ಅದು. ಅದಕ್ಕೆ ಯಾವ್ದೋ ಹೊಲಸು ಅಂಟ್ಕೊಂಡಿರಂಗಿಲ್ಲ, ಬಾಳ ಅಂದ್ರ ಬಾಳ ಸ್ವಚ್ಛ ಇರ್ತೈತಿ. ಅದನ್ನ ಸ್ಪರ್ಶ ಮಾಡುವ, ಕೆಡಿಸುವ ಶಕ್ತಿ ಯಾವುದಕ್ಕಿಲ್ಲ, ಅಂತದ್ದು ಒಂದು ಉಳಿತೈತಿ. ಅದನ್ನ ಯಾರಿಂದೂ ಮುಟ್ಟಕ್ ಆಗಂಗಿಲ್ಲ. ಮತ್ತ ಯಾರಿಂದಲೂ ಯಾವ ಶಕ್ತಿಯಿಂದಲೂ ಅದನ್ನ ನಾಶ ಮಾಡಕ್ ಆಗಂಗಿಲ್ಲ. ಅಂತದ್ ಒಂದು ಉಳಿತೈತಿಪ್ಪ, ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ಯಥಾ ಸೂರ್ಯ ಸರ್ವಲೋಕಸ್ಯ ಚಕ್ಷುಷೋ ನ ಲಿಪ್ಯತೆ ಚಕ್ಷುಷೈಹಿ ಬಾಹ್ಯ ದೋಷೈಹಿ ಏಕಸ್ತತಾ ಸರ್ವಭೂತಾತ್ಮರಾತ್ಮ ನ ಲಿಪ್ಯತೆ ಲೋಕ ದುಃಖೇನ ಬಾಹ್ಯ ಅಂತ ಕಠೋಪ ಉಪನಿಷತ್ತಿನಲ್ಲಿ ಬರ್ತದ್ರಿ. ಹೆಂಗಂತಂದ್ರ ಎಷ್ಟು ಚಂದ ಮಾತ ಹೇಳಿದ್ರು, ಹೇಳ್ತಾರೆ ಅಪ್ಪಾಜಿ ಅವರು. ಈ ಒಂದು ವ್ಯಾಖ್ಯಾನದ ವಿವರಣೆಯನ್ನು ಕೊಡ್ತಾರೆ. ಯಥಾ ಸೂರ್ಯ ಸರ್ವಲೋಕಶ ಚಕ್ಷುಷು ಅಂದ್ರೆ ಈ ಸೂರ್ಯ ಏನ್ ಮಾಡ್ತಾನಪ್ಪ ಅಂದ್ರ, ಸೂರ್ಯ ಅದನು. ಸೂರ್ಯ ಅಂತಂದ್ರ ಜಗತ್ತಿಗೆ ಕಣ್ರಿ ಅವ, ಜಗತ್ತಿನ ಕಣ್ಣು ಅದನು. ಆತ ಎಲ್ಲ ಕಡೆ ಪ್ರಕಾಶ ಚೆಲ್ಲತಾನು. ನಮ್ಮ ಕಣ್ಣು ಒಂದಿಟ್ಟು ಕೆಲಸ ಮಾಡ್ತಾವು. ಅಂದ್ರ ಈಗ ನೋಡ್ರಿ, ನಮ್ ಕಣ್ಣು ಅದಾವು, ಓಕೆ. ರಾತ್ರಿ ಸಮಯದಾಗ ನಮ್ಗ ಏನಾರ ಕಾಣಿಸ್ತದೇನ್ರಿ ಸ್ನೇಹಿತರ? ಇಲ್ಲ. ಒಂದಿಷ್ಟು ಬೆಳಕಿದ್ದಾಗ ಮಾತ್ರ, ಕಣ್ಣಿದ್ರು ಕೂಡ ಅಲ್ಲೇ ಇರ್ತಕ್ಕಂತ ವಸ್ತು ಕಾಣಂಗಿಲ್ಲ, ಅದ್ರ ಮ್ಯಾಲ ಬೆಳಕು ಬಿದ್ದಾಗನ ಆ ವಸ್ತು ಕಾಣ್ತೈತಿ. ನೋಡ್ರಿ, ನಮ್ ಕಣ್ಣ ಐತಿ, ನೋಡುವಂತ ಸಾಮರ್ಥ್ಯ ಐತಿ. ಆದ್ರ ಕತ್ತಲೆ ಇತ್ತಪ್ಪ ಅಂದ್ರ ಅದ ಎಂತ ವಸ್ತುನೇ ಇರ್ಲಿ, ಯಾವ ವ್ಯಕ್ತಿನೇ ಇರ್ಲಿ, ಅವ್ ಕಾಣಂಗಿಲ್ಲ. ಬೆಳಕ್ ಅನ್ನೋದು ಬೇಕು. ಹಂಗ ಸೂರ್ಯದೇವ ಅನ್ನವ ಹೆಂಗ್ ಮಾಡ್ತಾನಪ್ಪ ಅಂದ್ರ ಎಲ್ಲಾ ಕಡೆಗೆ ಬೆಳಕು ಚೆಲ್ಲನು. ನಮ್ಮ ಜಗತ್ತಿನ ಕಣ್ಣ ಸೂರ್ಯನ ಬೆಳಕ ಚೆಲ್ಲಿದ್ರೆ ನಮ್ಮ ಕಣ್ಣ ಕೆಲಸ ಮಾಡ್ತಾವ್. ನೋಡ್ರಿ ಎಷ್ಟ್ ಚಂದ ಹೇಳ್ತಾವ. ನಮ್ ಕಣ್ ಅದಾವು, ಅದ್ರ ಅವ್ ಕೆಲಸ ಯಾವಾಗ ಮಾಡ್ತಾವಪ್ಪ ಅಂದ್ರ ಅದ್ರ ಮೇಲೆ ಬೆಳಕ್ ಬಿದ್ದಾಗ, ಭೂಮಂಡಲ ಮೇಲೆ ಬೆಳಕ್ ಬಿದ್ದಾಗ ನಾವೆಲ್ಲ ನೋಡ್ಲಿಕ್ಕೆ ಆಗ್ತದಿಲ್ರಿ. ಹಂಗೆ ಇಂಥ ಬೆಳಕು, ಜ್ಞಾನದ ಬೆಳಕು ಬೇಕು. ಅಂತ ಸೂರ್ಯ ಜಗತ್ತಿನ ಕಣ್ಣು, ಆತ ಎಲ್ಲವನ್ನ ನೋಡ್ತಾನ. ಸೂರ್ಯ ನೋಡ್ರಿ, ಅವ ಅನಾದಿ ಕಾಲದಿಂದ ನೋಡ್ತಾನು, ಅವ ಎಲ್ಲಾನು ನೋಡ್ತಾನು. ಮುಂಜಾನೆ ಸಮಯದಲ್ಲಿ ಬರ್ತಾನು, ಸಾಯಂಕಾಲ ಸೂರ್ಯಾಸ್ತದಲ್ಲಿ ಹೋಗ್ತಾನ ಅಂತ ನಾವ್ ಅನ್ಕೋತೀವಿ. ಆದ್ರೆ ಭೂಮಿ ತನ್ನ ಮೈ ತಾನೇ ಸುತ್ತಾ ಇದೆ. ಹಾಗಾಗಿನೇ ಸೂರ್ಯ ಶಾಶ್ವತ. ಇಲ್ಲಿ ಕ್ರಿಯೆ ನಡೆದರಿ. ಮುಂಜಾನೆ ಬರ್ತಾನು, ಸಾಯಂಕಾಲಕ್ಕೆ ಹೋಗ್ತಾನ ಅಂತ ನಾವ್ ಅನ್ಕೋತೀವಿ. ಇಲ್ಲ, ಅವನು ಶಾಶ್ವತವಾಗಿ ಅದನ್ರಿ. ಬೆಳಕಿತ್ತು ಕಾಣ್ತದ, ಬೆಳಕಿಲ್ಲ ಅಂದ್ರೆ ವಸ್ತು ಹೇಗೆ ಕಾಣ್ತದ? ಈಗ ಒಂದು ನಮ್ ಮುಂದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ವಸ್ತು ಮೇಲೆ ಬೆಳಕು ಬಿದ್ದದಂತ ಆ ನಮ್ ವಸ್ತು ನಮ್ಗೆ ಕಾಣತದರಿ. ಇರ್ಲಿಕ್ಕಂತ ವಸ್ತು ಕಾಣ್ತದೇನ್ರಿ? ಕಾಣೋದಿಲ್ಲ. ನಿಮ್ಮನ್ನು ಎಲ್ಲವನ್ನು ನೋಡ್ತಾನು. ಆ ಸೂರ್ಯ ಏನ್ ಮಾಡ್ತಾನಂತಂದ್ರೆ ನನ್ನನ್ನು ನೋಡ್ತಾನೋ, ನಿನ್ನನ್ನು ನೋಡ್ತಾನೋ, ಈ ಭೂಮಂಡಲ ಮೇಲೆ ಬರುವಂತ ಎಷ್ಟೋ ಜೀವ ರಾಶಿಗಳನ್ನ ನೋಡ್ತಾನು. ಸೌಂದರ್ಯ, ರೂಪ, ಒಳ್ಳೇದು, ಕೆಟ್ಟದ್ದು ಎಲ್ಲಾನು ನೋಡ್ತಾನು. ಎಲ್ಲವನ್ನ ನೋಡುವಂತ ಸಾಮರ್ಥ್ಯ ಆ ಸೂರ್ಯನಿಗೈತಿ. ಯಾವುದು ಇದರ ಸಂಪರ್ಕ ಬರಲ್ಲ, ಉಳಿಯಂಗಿಲ್ಲ. ನೋಡ್ರಿ, ಸೂರ್ಯನ ಕಿರಣ ಹೋಗದೇ ಇರತಕ್ಕಂತ ಜಾಗ ಎಲ್ಲೂ ಇಲ್ಲ. ಹೌದಲ್ಲ ಮಾಸ್ಟರ್? ಸಮುದ್ರದ ತಳಕ್ಕೂ ಸಹಿತ ಸೂರ್ಯನ ಕಿರಣಗಳು ಹೋಗ್ತಾವ್ರಿ. ಅಂತಹ ಶಕ್ತಿ ಐತ್ರಿ ಸೂರ್ಯನಿಗೆ, ಅಂತಹ ಶಕ್ತಿ ಐತಿ, ಅಂತಹ ಪ್ರಕಾಶ ಒಂದು ಬೆಳಕು ಅಷ್ಟು ಪ್ರಖರವಾಗೈತಿ. ಅವ ಎಲ್ಲಾ ನೋಡ್ತಾನು. ಆದ್ರ ಅವ ಮಾತ್ರ ಹಂಗ ಇರ್ತಾನು. ಆ ಪ್ರಕಾಶಕ್ಕ ಹೊಲಸು ಹತ್ತದೇನ? ಇಲ್ಲ. ಸೂರ್ಯನ ಬೆಳಕು ನೋಡ್ರಿ, ಅದು ಒಳ್ಳೇದ್ರ ಮೇಲೆ ಬಿದ್ದಿರ್ತದ, ಕೆಟ್ಟದ್ರ ಮೇಲೆ ಬಿದ್ದಿರ್ತದ. ಸ್ವಚ್ಛ ಜಾಗದಾಗೂ ಬೆಳಕ್ ಬಿದ್ದಿರ್ತದರಿ, ಹೊಲಸು ಜಾಗದಾಗೂ ಸೂರ್ಯನ ಬೆಳಕ್ ಬಿದ್ದಿರ್ತತಿ. ಹಂಗ ಬೆಳಕ್ ಬಿದ್ದತಿ ಅಂತೇಳಿ ಬೆಳಕಕ್ಕೇನ್ರಿ ಹೊಲಸು ಅಂಟೈತೇನ? ಇಲ್ಲ. ಹೊಲಸು ಪದಾರ್ಥದ ಮೇಲೂ ಬೆಳಕು ಬಿದ್ದಿರ್ತದ, ಸ್ವಚ್ಛ ಪದಾರ್ಥದ ಮೇಲೂ ಬೆಳಕು, ಸೂರ್ಯನ ಬೆಳಕು ಅನ್ನೋದು ಎಲ್ಲ ಕಡೆ ಬಿದ್ದಿರ್ತದ. ಹಂಗಂತ ಬೆಳಕು ಸ್ವಚ್ಛ ಐತಿ, ಬೆಳಕು ಹೊಲಸೈತಿ ಅಂತ ಯಾವಾಗಾರಿ ಕಂಡರೇನು? ಯಾರು ಒಂದಿದ್ದು ಕೇಳಿರ? ಇಲ್ಲ. ಹಾಗಾಗಿ ನ ಲಿಪ್ಯತೆ, ಅದಕ್ಕ ವಾಸನೆ ಇಲ್ಲ. ಅದಕ್ಕ ಹೂವಿನ ವಾಸನೆದೊಳಗೂ ಐತಿ, ಹೂವಿನ ಮೇಲೂ ಬಿದ್ದೈತಿ ಅದು ಸೂರ್ಯನ ಬೆಳಕ, ಹೊಲಸಿನ ಮೇಲೂ ಬಿದ್ದೈತಿ. ಹಂಗಂತೇಳಿ ಹೂವಿನ ಮೇಲೆ ಬಿದ್ದಾಗ ಸ್ವಚ್ಛ, ಹೊಲಸಿನ ಮೇಲೆ ಬಿದ್ದಾಗ ಹೊಲಸ ಅಂತ ಆಗೈತೇನೋ? ಇಲ್ಲ. ನ ಲಿಪ್ಯತೆ ಅಂದ್ರೆ ಅದಕ್ಕ ಅದು ಶಾಶ್ವತ, ಅದು ಎಲ್ಲೂ ಕೂಡ ಮುಳುಗಿಲ್ಲ ಮತ್ತು ಅಂಟುಕೊಂಡಿಲ್ಲ. ನೋಡ್ರಿ, ಸೂರ್ಯನ ಬೆಳಕು ಯಾವುದಕ್ಕೂ ಕೂಡ ಅಂಟುಕೊಂಡಿಲ್ಲ. ಪ್ರಕಾಶ ಸ್ವಚ್ಛ ಸ್ವಚ್ಛ ಸ್ವಚ್ಛ. ಬೆಳಕನ್ನೋದು ಎಷ್ಟು ಸ್ವಚ್ಛ ಐತಲ್ರಿ ಸೂರ್ಯನ ಬೆಳಕು. ಆ ತರ ಅಲ್ಲಿ ಅವರು ಒಂದು ಹೋಲಿಕೆಯನ್ನು ಕೊಡತಾರೆ. ಬೆಳಕು ಬಿಟ್ರ, ಬೆಳಕ್ ಇರ್ಲಿಕ್ಕಂದ್ರ ನಾವ್ ಚಂದ ಅದೀವಿ, ನಾವ್ ಕುರೂಪ ಅದೀವಿ, ನಾವ್ ಸುಂದರ ಅದೀವಿ ಅಂತ ಕೂಡ ಗೊತ್ತಾಗಂಗಿಲ್ರಿ. ನೋಡ್ರಿ, ಕತ್ಲೊಳಗ್ ನಿಂತಂತ ಮನುಷ್ಯ ಹೆಂಗ್ ಅದಾನ ಅನ್ನೋದು ಗೊತ್ತಾಗಂಗಿಲ್ಲ ನಮ್ಗ. ಆಗ್ತತೇನ್ರಿ? ಇಲ್ಲ.
ಯಾವಾಗ ಆ ಮನುಷ್ಯನ ಮುಖದ ಮೇಲೆ ಬೆಳಕ್ ಬೀಳ್ತೈತಲ್ಲ ಅವಾಗ ಗೊತ್ತಾಕತಿ ಅವ್ನ್ ಸುಂದರ ಅದಾನೋ ಕುರುಪ್ ಅದಾನೋ ಅಂತ ಹೇಳಿ. ಹಿಂಗ ಸ್ವರೂಪನೂ ಇಲ್ಲ ಕುರುಪನೂ ಇಲ್ಲ. ಬೆಳಕ್ ಇರ್ಲಿಕ್ಕಂದ್ರ ಏನೇನು ಇಲ್ಲ. ಪನತಿ ನೋಡಿವಿಲ್ರಿ? ಪನತಿ ಒಳಗ ಅಂದ್ರೆ ದೀಪಾವಳಿಯಲ್ಲಿ ನಾವು ದೀಪ ಹಚ್ತೀವಿ. ಅಂದ್ರೆ ಪಣತೆಯಲ್ಲಿ ನಾವು ದೀಪವನ್ನು ಹಚ್ತೀವಿ. ಪನತೆಗಳು ಒಂದ್ರ ನಂತರ ಒಂದು ಬರ್ತಾವ್ರಿ. ಹೊಸ ಪನತೆಗಳು ಬರ್ಬೋದು, ಅಥವಾ ಹಚ್ಚಿರುವಂತ ದೀಪದ ಪನತೆ ಹಾಳಾಗ್ಬೋದು. ಆದ್ರ ಅದ್ರೊಳಗ ನಾವು ಎಣ್ಣೆ ಹಾಕಿ ಬತ್ತಿ ಹಾಕಿ ಒಂದಷ್ಟು ದೀಪ ಹಚ್ತೀವಿ. ಆ ಬೆಳಕ್ ಏನಾದ್ರು ಹಾಳಾಗೈತೆನ? ಇಲ್ಲ. ನೀವು ಯಾವ್ದ ಪನತಿ ಒಳಗ ಹಚ್ಚಿದ್ರು ಕೂಡ ಆ ಬೆಳಕು ಬೆಳಕಾಗೇ ಇರ್ತದ. ಪನತೆಗಳು ಹಳಿದಾಗ್ತಾವು, ಆದ್ರ ಎಣ್ಣೆ ಆಗ್ತದ, ಆದ್ರ ಬೆಳಕು ಬೆಳಕಾಗೇ ಇರ್ತದ. ನಾವು ಅನುವಿಲ್ಲ ಈ ಪಣತಿಗೆ 10 ವರ್ಷ. ಅಂದ್ರೆ ಈ ಪಣತಿಗೆ ಈಗ ಹೇಳ್ತಾರೆ, ಆ ನಚಿಕೇತನನ್ನ ಅನುಸರಿಸಿ ಹೇಳ್ತಾನ್ರಿ, ಆ ಕುರಿತು ಹೇಳ್ತಾನ್ರಿ, ಆ ಯಮ ಹೇಳ್ತಾನ್ರಿ, ಏನ್ ಪಣತಿ ಐತಿಲ್ಲಪ್ಪ ನಚಿಕೇತ, 10 ವರ್ಷದ ಪಣತಿದು. ಅಂದ್ರ ಆ ನಚಿಕೇತ ಹೇಳ್ತಾನ್ರಿ, ನೀ 10 ವರ್ಷದ ಬಾಲಕಿದ್ಯಲ್ಲ, ಇದು 10 ವರ್ಷದ ಪಣತಿ. ಇದು ಒಂದು 100 ವರ್ಷ 200 ವರ್ಷ ಬಾಳ್ತತಿ. ಈ ಪಣತಿ ಇಲ್ಲೇ ಬೀಳ್ತತಿ. ದೇಹ ಅನ್ನುವಂತಹ ಹಣತೆ ಇಲ್ಲೇ ಬೀಳ್ತದ. ಆದ್ರೆ ಅದ್ರೊಳಗಿರ್ತಕ್ಕಂಥ ಬೆಳಕು ಯಾವತ್ತು ನಾಶ ಆಗೋದಿಲ್ಲ. ಬೆಳಕಿಗೆ ಆಯುಷ್ಯ ಇಲ್ಲ. ಅವ್ರು ಬೆಳಕ್ ಅನ್ಲಕತ್ತಾರ್ರಿ, ಬೆಳಕಿಗೆ ಆಯುಷ್ಯ ಇಲ್ಲ. ಎಷ್ಟೋ ಬೆಳಕದ, ಮುಪ್ಪಾಗಿಲ್ಲ, ಸಾಯೋದಿಲ್ಲ. ಸೂರ್ಯನ ಬೆಳಕಿಗೆ ಮುಪ್ಪೈತೇನ್ರಿ? ಸೂರ್ಯ ಇಷ್ಟು ವರ್ಷದ ಅದಾನ ಅಂತ ಯಾರ ಹೇಳ್ಯಾರನ್ರಿ? ಅವ ಯಾವಾಗ ಹುಟ್ಟೇನೋ, ಅವನ ಆದಿ ಯಾವಾಗ ಆಗೈತೋ, ಅವನ ಮೂಲ ಯಾವಾಗ ಆಗೈತಿ, ಯಾರಿಗಾರ ಗೊತ್ತದ್ರಿ? ಯಾರಿಗೂ ಗೊತ್ತಿಲ್ಲ. ಸೂರ್ಯನಿಗೆ ಇಷ್ಟು ವರ್ಷ ಆಗೈತಿ, ಇಷ್ಟು ವಯಸ್ಸಾಗೈತಿ ಅಂತ ಯಾರಾದ್ರೂ ಕೇಳಿದ್ದೀರ? ಇಲ್ಲ. ಅವನಿಗೆ ಮೂಪಿಲ್ಲ, ಮತ್ತೆ ಅವನಿಗೆ ಸಾವಿಲ್ಲ. ಅದು ಮರೆ ಆಗ್ತದ ಮತ್ ಕಾಣಿಸ್ಕೊತದ. ನೋಡ್ರಿ, ಸಾಯಂಕಾಲಕ್ಕೆ ಸೂರ್ಯಾಸ್ತ ಆದಾಗ ಸೂರ್ಯ ಮರೆಯಾಗಿರ್ತಾನ ಅಷ್ಟೇ ರೀ. ಆದ್ರೆ ಮುಂಜಾನೆ ಸಮಯದಲ್ಲಿ ಮತ್ತೆ ವ್ಯಕ್ತ ಆಗ್ತಾನ್ರಿ. ಅಂದಾಗ ಅವನಿಗೆ ಸಾವನ್ನೋದ್ ಐತೇನ್ರಿ? ಸೂರ್ಯನಿಗೆ ಇಲ್ಲ. ಮುಳುಗೋದು ಮತ್ತೆ ಹುಟ್ಟೋದು, ವ್ಯಕ್ತ ಮತ್ತೆ ಅವ್ಯಕ್ತ. ಚಕ್ಷುವಿನಿಂದ ಕಾಣುವ ಬಾಹ್ಯ ದೋಷಗಳಿಗೆ ಅದು ಅಂಟಿಕೊಂಡಿಲ್ಲ. ಯಾವುದಕ್ಕೂ ಕೂಡ ಅಂಟಿಕೊಂಡಿಲ್ರಿ ಬೆಳಕದು. ನಿಮ್ಮ ದೇಹಕ್ಕೂ ಕೂಡ ಅಂಟಿಕೊಂಡಿಲ್ಲ. ಅಂತಹ ಒಂದು ಪ್ರಕಾಶ ಐತಿ, ಅದು ಬಹಳ ಸ್ವಚ್ಛ ಐತಿ. ಅದು ಉಳ್ಕೋತೈತಿಪ್ಪ ನಚಿಕೇತ. ಈ ದೇಹ ಹೋದ್ಮೇಲೆ ಉಳ್ಕೊಳ್ಳೋದು ಅದು ವಸ್ತುವಿನ ದೋಷ, ಕಣ್ಣಿನ ದೋಷ ಅದಕ್ಕೆ ಹತ್ತುದಿಲ್ಲ. ಯಾವ ಮೋಹ ಬಂಧನ ಇದು ಯಾವುದು ಕೂಡ ಅದಕ್ಕೆ ಅಂಟ್ಕೊಳಂಗಿಲ್ಲ. ಅದು ಬಹಳ ಸ್ವಚ್ಛ ಐತಿ. ಮತ್ತ ಒಳಗೊಂದು ಬೆಳಕೈತಿ. ಈಗ ಹೆಂಗ್ ಹೊರಗ್ ಪ್ರಕಾಶ ಐತಿಲ್ಲ, ಸೂರ್ಯನ ಪ್ರಕಾಶ ತರ, ಅದೇ ತರಹ ನಮ್ ಒಳಗು ಕೂಡ ಒಂದು ಬೆಳಕೈತಿಪ್ಪ ನಚಿಕೇತ. ಹೇಳ್ರಿ, ಆ ಒಳಗು ಕೂಡ ಬೆಳಕೈತಿ. ಅದು ಯಾವಾಗ ಕಾಣಿಸ್ತತಿ ಅಂತಂದ್ರ, ಈ 2 ಚರ್ಮ ಚಕ್ಷುಗಳನ್ನ ಮುಚ್ಚಿದಾಗ ಕಾಣಿಸ್ತತಿ. ಆ ಕಣ್ಣು ಮುಚ್ಚಿ ನಾವೇನೋ ಒಂದಷ್ಟು ಸಾಧನ ನಿರತರಾಗ್ತೀವಲ್ಲ, ಆವಾಗ ಆ ಬೆಳಕು ಕಾಣಿಸ್ತದ. ಆ ಬೆಳಕು ಹೆಂಗೈತಿಪ್ಪ ಅಂದ್ರ, ನಮ್ಮ ಮನಸ್ಸು ಪ್ರಶಾಂತವಾದಾಗ, ವಿಚಾರಗಳೆಲ್ಲ ನಿಂತಾಗನ ಆ ಬೆಳಕು ನಮಗ್ ಕಾಣಿಸ್ತತಿ. ಸುಖ ದುಃಖಗಳ ಕಾಣಿಸ್ತಾವು, ಅಲ್ಲೊಂದು ಬೆಳಕದ. ಸುಖ ದುಃಖಗಳ ಮಧ್ಯೆ ಒಂದು ಬೆಳಕೈತಿ. ಆ ಬೆಳಕು ನಮ್ ಒಳಗೈತಿ. ಹೊರಗೆ ಸೂರ್ಯ, ಒಳಗೆ ಅಂತರಾತ್ಮ. ಮಂತ್ ಮಾಸ್ಟರ್ಸ್ ಅಂದ್ರ ಆತ್ಮನ ಸ್ಥಿತಿಯ ಬಗ್ಗೆ ಸಿದ್ದೇಶ್ವರ ಅಪ್ಪಾಜಿ ಅವರು ಹಿಂಗ್ ಹೇಳ್ಕೊಂತ ಬಂದಾರೆ. ಅಂದ್ರೆ ಸೂರ್ಯನ ಒಂದು ಉದಾಹರಣೆ ಕೊಟ್ಕೊಂತ ಬಂದಾರ್ರಿ. ಸೂರ್ಯ ಆದಿ ಅನಾದಿ ಕಾಲದಿಂದಲೂ ಅದಾನ, ಅವನಿಗೆ ಸಾವು ಅನ್ನೋದಿಲ್ಲ. ಅದೇ ತರಹ ನಿಮ್ಮೊಳಗಿರ್ತಕ್ಕಂತಹ ಚೈತನ್ಯಕ್ಕೂ ಕೂಡ ಸಾವಿಲ್ಲ, ಅದು ನಾಶ ಆಗೋದಿಲ್ಲ. ಅದು ಸುಂದರನೂ ಇಲ್ಲ, ಅದು ಕುರುಪನೂ ಇಲ್ಲ. ಅದು ಬರೀ ಸ್ವಚ್ಛ ಐತಿ, ಸ್ವಚ್ಛ ಸ್ವಚ್ಛ ಸ್ವಚ್ಛ. ಆ ತರ ಐತಿ. ಏಕಸ್ತತ, ಎಲ್ಲದರಲ್ಲೂ ಕೂಡ ಆ ಬೆಳಕು ಐತಿ. ಎಲ್ಲಿ ಹುಡ್ಕಾಡ್ತೀರಿ ನೀವು? ಎಲ್ಲ ಕಡೆಗೆ ಐತಿ ಬೆಳಕದು, ಒಂದೇ ಕಡೆಗಿಲ್ಲ. ಅಂತಹ ಸರ್ವವ್ಯಾಪಿಯಾಗಿರ್ತಕ್ಕಂತಹ ಬೆಳಕು ನಿನ್ನೊಳಗೂ ಕೂಡ ಐತೆಪ್ಪ. ಮಾಸ್ಟರ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಹೋಲಿಕೆ ಮಾಡ್ಯಾರ ನೋಡ್ರಿ. ಅಂದ್ರ ದೇಹ ಹೋದ ಒಳಕ ಏನ್ ಉಳ್ಕೋತತಿ ಅಂತಂದ್ರ ಆತ್ಮ ಉಳ್ಕೋತತಿ. ಅದುವೇ ಆತ್ಮ ಚೈತನ್ಯ. ಅದಕ್ಕ ನಾಶ ಇಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ. ಅದು ನಾಶರಹಿತ. ಯಾರಿಂದಲೂ ಅದನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನಿಂದ ಕೂಡಪ್ಪ, ಯಮರಾಜ ಹೇಳ್ತಾನ್ರಿ, ನನ್ನಿಂದ ದೇಹ ಮಾತ್ರ ಅಂತ್ಯ ಆಗ್ತತಿ. ನಾ ದೇಹ ಮಾತ್ರ ತಗೊಂಡ್ ಬಿಡ್ತೀನಿ. ದೇಹದೊಳಗೆ ಇರ್ತಕ್ಕಂತಹ ಜೀವ ಇದ್ದಾನಲ್ಲ, ಅವನಿಗೆ ನಾ ಏನು ಮಾಡಕ್ ಆಗಂಗಿಲ್ಲಪ್ಪ. ಅವ್ನಿಗೆ ಎಷ್ಟು ಪ್ರಕಾಶ ಐತಿ ಅಂದ್ರ 1,000,000 ಸೂರ್ಯರಷ್ಟು ಪ್ರಕಾಶ ಐತಿ ಅವನಿಗೆ.
ಅದು ಉಳ್ಕೋತೈತಿಪ್ಪ. ನೀ ದೇಹ ಬಿಡ್ತೀಯಲ್ಲ, ದೇಹ ಬಿಟ್ಟು ಹೋದ ನಂತರ ಕೊನೆಗೆ ಏನ್ ಉಳ್ಕೋತತಿ ಅಂದ್ರ ಚೈತನ್ಯ ಒಂದೇ ಉಳ್ಕೋತತಿ, ಅದುವೇ ನೀನು ಅನ್ನೋ ಮಾತನ್ನ ಯಮರಾಜ ಹೇಳ್ತಾರೆ ಕಠೋಪನಿಷತ್ತಿನಲ್ಲಿ. ಅಷ್ಟೊತ್ತು ಇದು ಒಂದು ಬ್ಯೂಟಿಫುಲ್ ಸಂಭಾಷಣೆ ನಚಿಕೇತ ಮತ್ತೆ ಯಮನ ಮಧ್ಯೆ. ಆ ಒಂದು ಸಂದರ್ಭವನ್ನ ಸಿದ್ದೇಶ್ವರಪ್ಪಾಜಿಯವರು ಯಾಕೆ ಬಳಸ್ಕೊಂಡಾರಪ್ಪ ಅಂತಂದ್ರ, ಎಲ್ಲರಿಗೂ ಬೇಕಲ್ರ ತಿಳುವಳಿಕೆ. ಬರೀ ದೇಹಕ್ಕೆ ಸಂಬಂಧಪಟ್ಟದ್ದು, ನಮಗ್ ಹಂಗ ಆಗ್ಬೇಕು, ನಮಗ್ ಹಿಂಗ ಆಗ್ಬೇಕು. ಯಾರ್ಯಾರ ಸ್ವಾಮೀಜಿಗಳು ಕಾಲ್ ಬಿದ್ದ ಏನ್ ಕೇಳ್ತೀವಿ ನಾವ, ನಮ್ಗ ಅದು ಕೊಡ್ರಿಪ್ಪ, ನಮಗ್ ಇದ್ ಕೊಡ್ರಿಪ್ಪ ಅಂತ ಕೇಳ್ತೀವಿ. ಆತ್ಮಜ್ಞಾನ ಕೊಡ್ರಿ ಅಂತ ಯಾರಾದ್ರೂ ಕೇಳ್ತೀವ? ಇಲ್ಲ. ಹೇಳ್ರಿಪ್ಪ, ನನ್ ಸತ್ ನಂತರ ನಾ ಏನಾಗ್ತೀನಿ, ಯಾವ್ದು ಉಳ್ಕೋತೈತಿಪ್ಪ ಹೇಳ್ರಿ ಅಂತ ಯಾರಾದ್ರೂ ಕೇಳಿದಾರ? ಇಲ್ಲ. ಆ ಪ್ರಯತ್ನವನ್ನ ನಚಿಕೇತ ಪುಟ್ಟ ಬಾಲಕ ಮಾಡಿದ. ಆಗ ಯಮನಿಂದ ಬಂದಂತಹ ಸಂದೇಶವೇ ಕಠೋಪನಿಷತ್. ಅದನ್ನ ಸಿದ್ದೇಶ್ವರಪ್ಪಾಜಿಯವರು ಹೊಸ ಯುಗಕ್ಕೆ ಈ ಒಂದು ಕಥೆಯ ರೂಪದಲ್ಲಿ ಹೇಳ್ತಾ ಬಂದರು. ಹೆಂಗಿರ್ತಪ್ಪ ಅಂದ್ರ ಮನುಷ್ಯನ ಸ್ಥಿತಿ ಈ ಪ್ರಾಪಂಚಿಕತೆಯೊಳಗ ಮುಳುಗಿ ಎಷ್ಟು ಮುಳುಗಿ ಹೋಗ್ಯಾನಪ್ಪಾ ಅಂತಂದ್ರ ತಾ ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತ ಅರಿವು ಹೋಗ್ಬಿಟ್ಟದ ಮನುಷ್ಯನಿಗೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಭವಿಷ್ಯದೊಳಗ ಜೀವನ ಐತಿ ಅಂತೇಳಿ ಭವಿಷ್ಯವನ್ನ ಹುಡ್ಕಾಡ್ತಾ ಇದ್ದೀವಿ. ಇಲ್ಲ, ಎಲ್ಲೈತಿ ಜೀವನ? ವರ್ತಮಾನದಲ್ಲಿ ಐತ್ರಿ ಜೀವನ ಅನ್ನೋದು. ಆ ಒಂದು ಮಾಹಿತಿಯನ್ನ ಯಮರಾಜ ಇಲ್ಲಿ ನಚಿಕೇತನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾರೆ, ಜಗತ್ತಿನಾದ್ಯಂತ ಒಂದು ಬೆಳಕದ, ಅದು ಪ್ರಜ್ಞೆಯ ಬೆಳಕು, ಜ್ಞಾನದ ಬೆಳಕು. ಆ ಬೆಳಕೆ ಆತ್ಮ. ಜಗತ್ತಿನಾದ್ಯಂತ ಇರ್ತದು. ನಾವೆಲ್ಲ ಅದೀವಿಲ್ರಿ, ನಮ್ಮೊಳಗೂ ಬೆಳಕೈತ್ರಿ. ಪ್ರತಿಯೊಬ್ಬರಲ್ಲೂ ಆ ಬೆಳಕೈತಿ. ಮಮಾತ್ಮ ಸರ್ವಭೂತಾತ್ಮ. ನಮ್ಮೊಳಗಿರ್ತಕ್ಕಂತಹ ಬೆಳಕೆ ಎಲ್ಲ ಕಡೆ ಅಂತಂದಾಗ ಸರ್ವವ್ಯಾಪಿ. ಹೆಂಗ ಸೂರ್ಯನ ಬೆಳಕ ಎಲ್ಲ ಕಡೆ ಬಿದ್ದೈತಿಲ್ಲ, ಆ ತರಹ ಪ್ರತಿ ಒಂದು ದೇಹದೊಳಗೂ ಕೂಡ ಅಂತಹ ಬೆಳಕೈತಿ. ಆ ಬೆಳಕು ಉಳಿತೈತಿಪ್ಪ, ಕೊನೆಗೆ ಬೇರೆ ಯಾವುದು ಉಳ್ಕೊಳ್ಳೋದಿಲ್ಲ. ಅದಕ್ಕ ನೀ ಅದನ್ನ ಕಂಡುಕೋ ಅಂತ ಹೇಳಿ ನಚಿಕೇತನಿಗೆ ಹೇಳ್ತಾರ. ಪನತಿ ಹೊಡಿತಾವು, ಬೆಳಕು ಹೊಡಿದಿಲ್ಲ. ನೋಡ್ರಿ, ಇಂತಿಂತ ಸುಂದರವಾದಂತ ಪನತಿ ತರ್ಬೋದು ನಾವು ದುಡ್ಡು ಕೊಟ್ಟ, ಆದ್ರೆ ಒಂದಲ್ಲ ಒಂದ್ ದಿವ್ಸ ಆ ಪನತಿ ಹೊಡಿತಿಲ್ರಿ. ಈ ದೇಹ ಅನ್ನೋದು ಒಂದಲ್ಲ ಒಂದ್ ದಿವ್ಸ ಹೊಡಿಬೇಕಿದು, ಹೋಗತ್ತದ. ಆದ್ರ ಪನತಿ ಒಳಗ್ ಹಚ್ಚಿರುವಂತಹ ಬೆಳಕು ಹೊಡಿಯೋದಿಲ್ಲ. ಇದ್ರೊಳಗಿರ್ತಕ್ಕಂಥ ಚೈತನ್ಯಕ್ ಸಾವೈತೇನ್ರಿ? ಇಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ದು, ಅಜೋ ನಿತ್ಯಂ ಶಾಶ್ವತೋಯಂ ನ ಅನ್ಯತೆ ಅನ್ಯಮಾನೇ ಶರೀರೆ ನ ಮೀಯತೆ ನ ಜಾಯತೆ. ನಿನಗ್ ಹುಟ್ಟು ಇಲ್ಲ, ನಿನಗ್ ಸಾವಿಲ್ಲ, ನಿನ್ನನ್ನು ನಾಶ ಮಾಡ್ಲಿಕ್ಕೆ ಯಾರು ಹೋಗುದಿಲ್ಲ ಅರ್ಜುನ. ನೀ ಶಾಶ್ವತ ಅದಿಯಪ್ಪ, ಯಾಕೆ ಚಿಂತೆ ಮಾಡ್ಲಿಕ್ಕತ್ತಿ? ನಾ ಹೇಳ್ತಾರ್ರಿ ಅರ್ಜುನನಿಗೆ, ಯಾಕೆ ಅಳಕತ್ತಿ ನೀನು? ಯಾರನ್ನ ಸಾಯಿಸ್ತಿದ್ಯಾ? ಬರೀ ದೇಹಗಳನ್ನ ಮಾತ್ರ ನೀನ್ ಸಾಯಿಸ್ತಿದ್ಯಾ? ಒಳಗಿರುವಂತಹ ಚೈತನ್ಯ ಬೆಳಕನ್ನ ಸಾಯಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಚಿಂತೆ ಮಾಡ್ತಿ? ಯುದ್ಧ ಕೃತ ನಿಶ್ಚಯ, ಯುದ್ಧ ಮಾಡ್ಬೇಕಾಗೈತಿ ಅಂದಾಗ ಮೊದಲು ತಿಳ್ಕೊ ಅರ್ಜುನ, ತಿಳ್ಕೊ ಮೊದಲು. ಯೋಗಿ ಭವ, ತಸ್ಮಾತ್ ಯೋಗಿ ಭವ ಅರ್ಜುನ, ತಿಳ್ಕೊ. ಅಜೋ ನಿತ್ಯಂ ಶಾಶ್ವತೋಯಂ ನಾನ್ಯತೆ ಅನ್ಯಮಾನೇ ಶರೀರೆ. ಶರೀರ ಅನ್ನೋದು ಒಂದಲ್ಲ ಒಂದ್ ದಿವ್ಸ ನಾಶ ಹೊಂದ್ಬೇಕಾದದ್ದು. ಆದ್ರ ಒಳಗಿರ್ತಕ್ಕಂತಹ ನೀನು ಚೈತನ್ಯ ಇದೆಯಲ್ಲ, ಅದು ಶಾಶ್ವತ. ಅದನ್ನ ಯಾರಿಂದ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನಿಂದನೂ ಕೂಡ ಆಗುದಿಲ್ಲ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದೇ ತರಹ ಇಲ್ಲಿ ನಚಿಕೇತನಿಗೆ ಯಮರಾಜ ಹೇಳ್ತಾ ಇದ್ದಾರೆ, ನಚಿಕೇತ, ಪಣತಿ ಹಳಿದಾಕೈತಿಪ್ಪ, ದೇಹ ಮುಪ್ಪಾಕತಿ, ಪಣತಿ ಒಂದ್ ದಿವ್ಸ ಹೊಡೆದು ಹೋಗ್ತತಿ, ದೇಹ ಬಿದ್ದು ಹೋಗ್ತತಿ. ಆದ್ರ ಪಣತಿ ಒಳಗಿರ್ತಕ್ಕಂತ ಬೆಳಕು ಮತ್ ಹುಟ್ಕೋತತಿ. ಮತ್ ಹೊಸ ಪಣತೆ ಬಂದಾಗ ಮತ್ ಹೊಸ ಬೆಳಕು. ಮತ್ ಹೇಳ್ತಾರ್ರಿ, ಪಣತೆ ಹೊಸವಾಕ್ಕವು, ಆದ್ರ ಪಣತಿ ಹೊಲಸಾಕತಿ, ಆದ್ರ ಅಲ್ಲಿರ್ತಕ್ಕಂತ ಬೆಳಕು ಹೊಲಸಾಗೋದಿಲ್ಲ. ದೇಹ ಮೋಹ, ಬಂಧನ, ಕಾಮ, ಕ್ರೋಧ ಇವೆಲ್ಲಕ್ಕೂ ಒಳಗಾಗಿ ದೇಹ ಹೊಲಸಾಗ್ತತಿ. ಅದ್ರ ಒಳಗಿರ್ತಕ್ಕಂಥ ಚೈತನ್ಯಕ್ಕ ಹೊಲಸು ಅನ್ನೋದು ಅಂಟ್ಕೊಳ್ಳೋದಿಲ್ಲಪ್ಪ. ನೀನು ಆ ಒಂದು ಸ್ವರೂಪದಾಗಿದ್ದಿ, ಜ್ಞಾನದ ಬೆಳಕು ಸ್ವರೂಪ. ದೇಹ ಕುರುಪನು ಇರ್ಬೋದು, ಮತ್ತೆ ಸುಂದರನು ಇರ್ಬೋದು. ನೋಡ್ರಿ, ಒಬ್ರು ಸುಂದರವಾಗಿರ್ತಾರೋ, ಒಬ್ರು ಕುರುಪ ಇರ್ತಾರೋ, ಒಬ್ರು ಬೆಳ್ಳಗಿರ್ತಾರೋ, ಒಬ್ರು ಕರಗಿರ್ತಾರೋ. ಇಂಥವೆಲ್ಲ ಅದಾವಿಲ್ರಿ. ದೇಹ ಬೇರೆ ಬೇರೆ ಆಕಾರ ಪಡ್ಕೋತತಿ. ಆದ್ರ ದೇಹದ ಒಳಗಿದ್ದಂತಹ ಜ್ಞಾನದ ಬೆಳಕು ಏನೈತಲ್ಲ, ಆತ್ಮ ಏನೈತಲ್ಲ, ಅದು ಒಂದೇ ಸೌಂದರ್ಯ. ಅದಕ್ಕೆ ಕುರೂಪನೂ ಇಲ್ಲ, ಅದಕ್ಕೆ ಸ್ವರೂಪನೂ ಇಲ್ಲ, ಸೌಂದರ್ಯನೂ ಇಲ್ಲ. ತನ್ನ ಸ್ವಸ್ಥಿತಿ ಒಳಗ ಅದೈತೆಪ್ಪ.
ಅದು ಹೆಂಗ್ ಅದ ಹಾಗೇ ಅದ. ನೋಡ್ರಿ, ಎಷ್ಟು ಸಾರಿ ಭೂಮಂಡಲಕ್ ಬಂದಿವಿ ನಾವು, ಎಷ್ಟು ಸಾರಿ ಹೋಗಿವಿ. ಈ ಬಂದು ಹೋಗುವಿಕೆ ನಡುವೆ ಅದ್ ಹೆಂಗೈತಿಲ್ಲ ಹಂಗೆ ಐತದು. ಹೆಂಗ ಸೂರ್ಯನ ಬೆಳಕ್ ಐತಿಲ್ರಿ ಹಂಗೆ. ಮಾಸ್ಟರ್, ಸೂರ್ಯನ ಬೆಳಕ್ ಎಂದರೆ ಚೇಂಜ್ ಆಗಿತ್ ನೋಡಿರಿ, ಒಂದೇ ತರ ಐತ್ರಿ ಇದು. ಆ ಬೆಳಕಿನಾಗ ಬದಲಾವಣೆ ಅನ್ನೋದಿಲ್ಲ. ಒಂದೇ ತರಹ ಬೆಳಕು ಎಲ್ಲ ಕಡೆಗೆ ಸರ್ವವ್ಯಾಪಿಯಾಗಿ ಬಿದ್ದದರಿ. ಅದೇ ತರಹ ನಿನ್ನೊಳಗಿರ್ತಕ್ಕಂತಹ ಬೆಳಕು ಕೂಡ ಶಾಶ್ವತವಾಗೈತಿ. ಅದಕ್ಕೆ ಸೌಂದರ್ಯ ಇಲ್ಲ, ರೂಪ ಇಲ್ಲ, ಕತ್ತಲಿಲ್ಲ, ಬೆಳಕಿಲ್ಲ, ಹೊಲಸಿಲ್ಲ, ಸ್ವಚ್ಛಿಲ್ಲ. ಅದುವೇ ಆತ್ಮ ಚೈತನ್ಯ, ಅದುವೇ ನೀನು ಅನ್ನೋ ಮಾತನ್ನ ಅರೇ ಶ್ವೇತಕೇತು, ನೀ ಏನ್ ಹುಡ್ಕ್ಯಾಡ್ಲಕತ್ತಿಯಲ್ಲ ಅದುವೇ ನೀನು ಅನ್ನೋ ಮಾತನ್ನ ಯಮರಾಜ ಇಲ್ಲಿ ಹೇಳ್ತಾರ್ರಿ. ಎಲ್ಲಿ ಮನಸ್ಸದ ಅಲ್ಲಿ ವ್ಯಕ್ತ ಆಗ್ತದ. ಮನಸ್ಸಿಟ್ಟು ನೀನು ಸಾಧನಾ ಆದಿ ಅಂತಂದ್ರ ಅದು ನಿನ್ನ ಕಾಣಿಸ್ತದ. ಬರೀ ಮನಸ್ಸಿನ ಹಿಂದ ವಾದಿ ಅಂತಂದ್ರ ಅದ್ ನಿನಗ್ ಕಾಣಿಸೋದಿಲ್ಲ. ಯಾಕಂದ್ರ ಕಪ್ಪು ಮೋಡಗಳು ಬಂದು ಆವರಿಸಿದಾಗ ಸೂರ್ಯ ಕೂಡ ಕಾಣಿಸಂಗಿಲ್ರಿ, ಹೌದಿಲ್ಲ? ಅದೇ ತರಹ ನಿನ್ನ ಮನಸ್ಸಿನ ಆಲೋಚನೆಗಳು ಅನ್ನುವಂತಹ ಕಪ್ಪು ಮೋಡ ಏನಾಗ್ಯಾವು, ನಿನ್ನ ಬೆಳಕನ್ನ ಮುಚ್ಚಿಬಿಟ್ಟವು. ಆ ಬೆಳಕನ್ನ ನೀ ಕಂಡ್ಕೋಬೇಕಂದ್ರ ಕಪ್ಪು ಮೋಡಗಳನ್ನ ಸರಿಸ್ಬೇಕಪ್ಪ ನಚಿಕೇತ ಅಂತ ಹೇಳಿ ಯಮರಾಜ ಹೇಳ್ತಾರ್ರಿ. ಮನಸ್ಸು ಸ್ವಚ್ಛ ಇತ್ತು ಅಂದ್ರ ಆತ್ಮ ಅರಿವಿಗೆ ಬರ್ತದ. ನೋಡ್ರಿ, ಸಿದ್ದೇಶ್ವರ ಅಪ್ಪಾಜಿಯವರು ಸೂಕ್ಷ್ಮದಲ್ಲಿ ಸೂಕ್ಷ್ಮವನ್ನ ಹೇಳ್ತಾ ಹೋಗ್ತಾರೆ, ಅಂತರಾರ್ಥವನ್ನ ಇಟ್ಟು ಹೇಳ್ತಾ ಹೋಗ್ತಾರ್ರಿ. ಮನಸ್ಸು ಸ್ವಚ್ಛ ಇತ್ತಂದ್ರ ಆತ್ಮ ಅರಿವಿಗೆ ಬರ್ತತಿ ಅಂತ ಹೇಳ್ತಾರ್ರಿ. ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಯ್ತ್ರಿ? ಈಗಾಗ್ಲೇ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯವರು ನಮಗೆ ಧ್ಯಾನ ಮಾರ್ಗವನ್ನು ಕೊಟ್ಟಾರ್ರಿ. ಧ್ಯಾನ ಮಾರ್ಗದಿಂದ ಮನಸ್ಸು ಸ್ವಚ್ಛ ಆಕತಿಲ್ರಿ. ಮನಸ್ಸು ಸ್ವಚ್ಛ ಆದ ನಂತರ ಒಳಗಿರ್ತಕ್ಕಂತ ಬೆಳಕು ನಮಗ್ ಕಾಣಿಸ್ತದ. ಇದೇ ಮಾತನ್ನ ಸಿದ್ದೇಶ್ವರ ಅಪ್ಪಾಜಿಯವರು ಈ ರೀತಿಯಲ್ಲಿ ಹೇಳತ್ತಾರ. ಅಂದ್ರೆ ಧ್ಯಾನ ಮಾಡ್ಬೇಕು. ಮನಸ್ಸೇ ಹೊಲಸಾದ್ರ ಏನ್ ಕಾಣಿಸ್ತದ, ಹೆಂಗ ಕಾಣಿಸ್ತದ ಹೇಳ್ತಾರಿ. ದೇಹ ಬೀಳ್ತದ, ಮನಸ್ಸು ಹೊಡಿತದ. ದೇಹ ಒಂದಲ್ಲ ಒಂದ್ ದಿವ್ಸ ಬಿದ್ದೆ ಬೀಳ್ಬೇಕು, ಬೀಳ್ತತಿದು. ಮನಸ್ಸು ಕೂಡ ಹೊಡಿತತಿ. ಯಾಕಂದ್ರ ಮನಸ್ಸು ಚಂಚಲ ಸ್ವಭಾವ, ಅದು ಒಂದೇ ಕಡೆ ನಿಲ್ಲುವುದಿಲ್ಲ, ಮತ್ ಪ್ರತಿಕ್ಷಣ ಬದಲಾವಣೆಯನ್ನು ಹೊಂದ್ತಾ ಇರ್ತದ. ಆದ್ರ ಬೆಳಕು ಮಾತ್ರ ಶಾಶ್ವತವಾಗಿರ್ತದ. ಅದು ಯಾವುದೇ ಕಾಲಕ್ಕೂ ಕೂಡ ಬದಲಾವಣೆಯನ್ನು ಹೊಂದೋದಿಲ್ಲ. ಗ್ರಹಣ ಬಂದಾಗ್ಲೂ ಕೂಡ ಸೂರ್ಯ ಇರ್ತಾನ್ರಿ, ರಾತ್ರಿಯಲ್ಲೂ ಕೂಡ ಸೂರ್ಯ ಇರ್ತಾನೋ, ಬೆಳಕಿನಲ್ಲೂ ಇರ್ತಾನೋ, ಅವ್ ಶಾಶ್ವತ. ಇದ್ ಬದಲಾವಣೆ ಅನ್ನೋದು ನಡ್ದತ್ರಿ. ಮನಸ್ಸು ತಿರ್ಲಕತ್ತತಿದು, ಎಲ್ಲಾ ಕಡೆ ಹೋಗ್ತತಿ, ಏನೆಲ್ಲಾ ಮಾಡ್ತತಿ. ಆದ್ರೆ ನಿನ್ನೊಳಗಿರ್ತಕ್ಕಂತಹ ನೀನು ಶಾಶ್ವತ ಇದ್ದೀಯ. ದೇಹಕ್ಕೆ ಬಾಲ್ಯ, ಯೌವನ, ಮುಪ್ಪು, ವೃದ್ಧ ಇವೆಲ್ಲ ಬರ್ತಾವ್ರಿ, ಹೌದಿಲ್ರಿ? ಇದೇ ಚರ್ಮ ಸುಕ್ಕುಗಟ್ಟತತಿ. ಆದ್ರ ಒಳಗಿರ್ತಕ್ಕಂತ ಚೈತನ್ಯಕ್ಕೆ ಸುಖ ಅನ್ನೋದಿಲ್ಲ. ನಮ್ಮ ಬಣ್ಣಗಳ ನಮ್ಮ ಒಳಗನ್ನ ಮುಚ್ಚಿದಾಗ ಕಾಣಿಸ್ತದ ಇದರ ದರ್ಶನ. ಅಂದ್ರ ನಾವು ಅಂತರ್ಮುಖಿ ಆಗ್ಬೇಕು. ಈ ಮಾತನ್ನ ಹೇಳತಾರ್ರಿ, ಧ್ಯಾನಿ ಭವ, ಅಂತರ್ಮುಖಿ ಆಗ್ಬೇಕು. ಅಂತರಂಗದ ಸಾಧನೆ ಮಾಡಿದಾಗ ಅಷ್ಟನ ಆತ್ಮಗೋಚರ ಆಗ್ತತಿ ಅಂತ ಹೇಳ್ತಾರ್ರಿ. ಸುಮ್ನ ಪುಸ್ತಕ ಓದಿದೀವು, ಪ್ರವಚನ ಕೇಳಿದೀವು ಅಂತಂದ್ರ ಅದ ಅರಿವಿಗೆ ಬರೋದಿಲ್ಲ. ಆತ್ಮನ ದರ್ಶನ ಆಗ್ಬೇಕಂದ್ರ ನಚಿಕೇತ ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರ ಧ್ಯಾನ ಮಾಡ್ಬೇಕು, ಒಂದಿಷ್ಟು ಯೋಗ ಸಾಧನೆ ಮಾಡು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರ್ರಿ. ಇಲ್ಲಂತ ಅಂತೇನು ಇಲ್ಲ. ಕಣ್ಮುಚ್ಚು, ಮನಸ್ಸನ್ನ ಮುಚ್ಚು, ಆಗ ನಿಂಗ್ ಕಾಣಿಸ್ತದ ಅಂತರಾತ್ಮ. ಅದುವೇ ಅಂತರಾತ್ಮ, ಅದು ಕೊನೆಗೆ ಉಳಿಯೋದು ಅಂದ್ರು. ಇಷ್ಟೆಲ್ಲಾ ಹೇಳಿ ಆದ್ಮೇಲತ್ತ ಕೊನೆಗೆ ಹೇಳ್ತಾನ್ರಿ ಅಮ್ಮ, ಇದೇನೈತಲ್ಲ ಅದಕ್ಕ ನಾವೇನಂತ ಕರಿತೀವಿ ಅಂದ್ರ ಅಂತರಾತ್ಮ. ಹೇಗೆ ಸೂರ್ಯನ ಪ್ರಕಾಶ ಎಲ್ಲ ಕಡೆಗೆ ಐತಿಲ್ಲಪ್ಪ ನಚಿಕೇತ, ಅದೇ ತರಹ ನಿನ್ನ ಇಡೀ ದೇಹದ ಒಳಗೆ ಒಂದು ಬೆಳಕು ಚೆಲ್ಲಿದ. ಆ ಬೆಳಕೆ ಅಂತರಾತ್ಮ, ಅದುವೇ ನೀನು. ನೀ ಹೋದ ಬಳಕು ಅದು ಇರ್ತದ. ಎಲ್ಲಾನು ಹೋದ ಬಳಿಕ ಏನ್ ಉಳ್ಕೊತೈತಿಪ್ಪ ಅಂತಂದ್ರ ಆತ್ಮ ಚೈತನ್ಯ ಅನ್ನೋದು ಉಳ್ಕೊತದ. ಅದು ಶಾಶ್ವತ. ಹಾಗಾಗಿ ಅದನ್ನ ನೀನ್ ಕಂಡ್ಕೋ. ಅದನ್ನ ಕಂಡ್ಕೊಳಕ್ ನೀ ಏನ್ ಮಾಡ್ಬೇಕಪ್ಪಾ ಅಂತಂದ್ರ ನಿನ್ನ ಮನಸ್ಸನ್ನ ನಿಲ್ಲಿಸು, ಮನಸ್ಸನ್ನ ಸ್ವಚ್ಛ ಮಾಡು. ಆಗ ಅಂತರ್ಕಣ್ಣನ್ನ ತೆರೆದು ನೋಡಿದಾಗ ಅದು ಗೋಚರ ಆಗ್ತದ. ಅದುವೇ ಅಂತರಾತ್ಮ. ಪ್ರಜ್ಞೆಯ ಪ್ರಕಾಶ, ಹರಗೋ ಬೆಳಕಲ್ಲ, ಇರುವೋ ಬೆಳಕು. ಅಂದ್ರೆ ಇದು ಎಲ್ಲ ಕಡೆ ಹರುವ ಬೆಳಕಲ್ಲ, ಐತಿ. ಇದು ಬೆಳಕ ಆಲ್ರೆಡಿ ಐತಿ, ಅದನ್ನ ಕಂಡ್ಕೋಬೇಕಾಗಿತ್ತು. ಮಾಸ್ಟರ್, ಕನ್ನಡಿ ಮೇಲೆ ಧೂಳು ಬಿದ್ದಾಗ ನಮ್ಮ ಪ್ರತಿಬಿಂಬ ಕಾಣ್ತದನ್ರಿ? ಇಲ್ಲ. ಆ ಧೂಳನ್ನ ಸರಿಸಿದಾಗ ಕನ್ನಡಿ ಸ್ವಚ್ಛ ಆಗ್ತದ. ಅವಾಗ ನಾವ್ಯಾರು ಅನ್ನೋದು ನಮಗೆ ಕಾಣಿಸ್ತದ. ಅದೇ ತರಹ ನಮ್ಮೊಳಗಿರ್ತಕ್ಕಂತ ಚೈತನ್ಯ
ನಮಗೆ ದರ್ಶನ ಆಗ್ಬೇಕು ಅಂತಂದ್ರೆ ನಿರಂತರ ಸಾಧನೆ ಬೇಕು. ಸಿದ್ದೇಶ್ವರ ಅಪ್ಪಾಜಿಯವರು ಅವರ ಹಲವಾರು ಪ್ರವಚನದಾಗ ಅದನ್ನೇ ಹೇಳ್ಯಾರ್ರಿ. ಸಾಧನೆ ಬೇಕು ಅನ್ನೋದನ್ನ ಅವರು ನೇರವಾಗಿ ಹೇಳ್ತೇನೆ, ಇಂಡೈರೆಕ್ಟ್ ಆಗಿ ಹೇಳ್ತಾ ಬಂದಾರೆ, ಆದ್ರೆ ಹೇಳ್ಯಾರ್ರಿ. ಧ್ಯಾನ ಮಾಡ್ಬೇಕು ಅನ್ನೋ ಮಾತನ್ನ ಎಲ್ಲಾ ಪ್ರವಚನಗಳಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಹೇಳ್ತಾ ಬಂದಾರ್ರಿ. ಅದನ್ನ ತಿಳ್ಕೊಂಡು ಎಷ್ಟೋ ಜನ ಸಾಧನೆ ಮಾಡ್ಯಾರು. ಪ್ರವಚನ ಕೇಳ್ತಾನೆ ಎಷ್ಟೋ ಭಕ್ತಾದಿಗಳು ಉಳ್ಕೊಂಡಾರ್ರಿ. ಎಷ್ಟು ಸರಳ ಐತ್ರಿ ಅವ್ರು ಹೇಳುವಂತ ವೈಖರಿ ಇರ್ಬೋದು, ವಿಷಯ ಕಠಿಣ ಇರ್ಬೋದು, ಆದ್ರೆ ಹೇಳೋ ವೈಖರಿ ಬಹಳ ಸರಳ. ನೀನು ಆತ್ಮ ಇದ್ದೀಯಾ ಅನ್ನುವಂತಹ ಒಂದು ಮಾತನ್ನ ಈ ಒಂದು ಕಥೆಯ ಮೂಲಕ ಕಠೋಪನಿಷತ್ತಿನ ಸಂದರ್ಭವನ್ನ ತಗೊಂಡು ಸಿದ್ದೇಶ್ವರ ಅಪ್ಪಾಜಿಯವರು ನಮ್ಮೆಲ್ಲರ ಮುಂದೆ ಈ ರೀತಿ ಇಟ್ಟಿದ್ದಾರೆ. ಕೊನೆಗೆ ಹೇಳ್ತಾರೆ, ನಚಿಕೇತನ ಪ್ರಶ್ನೆ ಮತ್ತು ಯಮನ ಉತ್ತರ ಎಷ್ಟು ಅದ್ಭುತ ಅದಲ್ಲ ಅಂತಾರೆ ಅಪ್ಪಾಜಿಯವರು. ನಚಿಕೇತನ ಪ್ರಶ್ನೆ ಒಂದಿತ್ತಾದ್ರ ಯಮನ ವಿವರಣೆ ಎಷ್ಟಿತ್ತು, ಇಡೀ ಕಠೋಪನಿಷತ್ತನ್ನ ಅದು ಉದ್ಭವ ಮಾಡಿತು. ನೀನು ದೇಹ ಅಲ್ಲಪ್ಪ, ದೇಹದ ಒಳಗ ವಾಸವಾಗಿರ್ತಕ್ಕಂಥ ಆತ್ಮ ಚೈತನ್ಯ. ಎಲ್ಲಾನು ಹೋಗ್ತಿತ್ವ ನಚಿಕೇತ, ಯಾವುದು ಉಳಿಯಂಗಿಲ್ಲ, ಆದ್ರ ಅದು ಮಾತ್ರ ಉಳಿತೈತಿ. ಅದುವೇ ನೀನು, ಅದುವೇ ಆತ್ಮ ಚೈತನ್ಯ. ಅದಕ್ಕೆ ಸಾವಿಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ನಾಶ ಅನ್ನೋದಂತೂ ಇಲ್ಲೇ ಇಲ್ಲ. ಇಷ್ಟನ್ನ ಹೇಳ್ತಾ ಮಾಸ್ಟರ್, ಇವತ್ತಿನ ಒಂದು ಸಿದ್ದೇಶ್ವರ ಅಪ್ಪಾಜಿಯವರ ಪ್ರವಚನ ಮಾಲಿಕೆ ಎಲ್ಲವೂ ಹೋದ ನಂತರ ಏನ್ ಉಳಿತದ, ಎಲ್ಲವೂ ಹೋದ ನಂತರ ಏನ್ ಉಳಿತದಲ್ಲ, ಅದುವೇ ನೀನು, ನೀನು ಆತ್ಮ ಚೈತನ್ಯ ಅನ್ನುವಂತಹ ಮಾತನ್ನ ಹೇಳ್ತಾ ಸಿದ್ದೇಶ್ವರ ಅಪ್ಪಾಜಿಯವರ ಈ ಒಂದು ಪ್ರವಚನ ಮಾಲಿಕೆಯನ್ನ ಸೂಕ್ತವಾಗಿ ಹೇಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಸ್ನೇಹಿತರೆ. ಇಂತಹ ಅವಕಾಶಕ್ಕಾಗಿ ವೈಯಕ್ತಿಕವಾಗಿ ಧನ್ಯವಾದವನ್ನು ತಿಳಿಸುತ್ತಾ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆತ್ಮದ ಬಗ್ಗೆ